ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ತಮ್ಮೆಲ್ಲರೂ ಕೂಡ ದಾವಣಗೆರೆ ನಗರದಲ್ಲಿ ಅತಿ ಹೆಚ್ಚು ಪ್ರಸಾರ ಹೊಂದ್ತಾ ಇರತಕ್ಕಂಥ ಚಾನಲ್ ಅಂತ ಹೆಸರುವಾಸಿಯಾಗಿರ್ತಕ್ಕಂಥ V1 ವಾಹಿನಿಯ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಕಾರ್ಯಕ್ರಮ ಸಂಪೂರ್ಣವಾಗಿ ಚಿದಾನಂದ ಅವರ ನೇತೃತ್ವದಲ್ಲಿ ಬರ್ತಾ ಇರೋದ್ರಿಂದ ಅವರಿಗೂ ಕೂಡ ಬೆಳಗ್ಗೆನೇ ಒಂದು ಶುಭೋದಯವನ್ನು ತಿಳಿಸಿ ಕಾರ್ಯಕ್ರಮವನ್ನು ಶುರು ಮಾಡೋಣ. ಸೊ ಮೊಟ್ಟ ಮೊದಲನೇದಾಗಿ ನಮ್ಮ ಸಂಪ್ರದಾಯಂತೆ ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಿದ್ದಾರೆ ಅವರೆಲ್ಲರೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸೋಣ. ಅದರ ಜೊತೆಗೆ ಯಾರೆಲ್ಲ ವಿವಾಹ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಭಗವಂತ ನೂರು ಕಾಲ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಸಂಪತ್ತು ಎಲ್ಲವನ್ನ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಹಾರೈಸೋಣ ಮತ್ತು ಹರಿಸೋಣ. ಅದರ ಜೊತೆಗೆ ಇವತ್ತು ವಿಶೇಷವಾಗಿ ಯಾರೆಲ್ಲ ಹೊಸ ಕೆಲಸಗಳಿಗೆ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ ಅವರೆಲ್ಲರೂ ಕೂಡ ಶುಭವಾಗಲಿ. ಹಾಗೆಯೇ ಒಂದಷ್ಟು ದೇವಸ್ಥಾನಗಳಲ್ಲಿ ಇವತ್ತು ವಿಶೇಷವಾಗಿ ಕಡೆಯ ಕಾರ್ತಿಕೋತ್ಸವ ನಡೀತಾ ಇದೆ. ಸೊ ದಾವಣಗೆರೆ ನಗರದ ಹಳೇಪೇಟೆಯ ವೀರಭದ್ರೇಶ್ವರ ದೇವಸ್ಥಾನದಲ್ಲೂ ಕೂಡ ಇವತ್ತು ಕಡೆ ಕಾರ್ತಿಕೋತ್ಸವ ನಡೀತಿದೆ. ಬೆಳಗ್ಗೆನೆ ಸಾಕಷ್ಟು ಜನ ಭಕ್ತರು ಅಲ್ಲಿ ದರ್ಶನಕ್ಕಾಗಿ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದಾರೆ. ಹಾಗೆ ಮಹಾಪ್ರಸಾದ ಕೂಡ ನಡೀತಿದೆ. ಸೊ ಎಲ್ಲರೂ ಹೋಗಿ ಕಾರ್ತಿಕದ ಒಂದು ಅನುಭವವನ್ನು ಪಡೆದುಕೊಳ್ಳಿ, ವೀರಭದ್ರೇಶ್ವರನ ದರ್ಶನವನ್ನು ಪಡ್ಕೊಂಡು ಪ್ರಸಾದವನ್ನು ಸ್ವೀಕರಿಸಿ ಅಂತ ಎಲ್ರಿಗೂ ಕೇಳ್ಕೊಳ್ತಾ ಸೊ ಇವತ್ತಿನ ಕಾರ್ಯಕ್ರಮವನ್ನು ಎಂದಿನಂತೆ ಪ್ರಾರಂಭ ಮಾಡ್ತಿದ್ದೀನಿ. ಮೊದಲನೇದಾಗಿ ಕರೆ ಮಾಡ್ತಕ್ಕಂಥವ್ರಿಗೆ ಒಂದಷ್ಟು ಕಿವಿ ಮಾತುಗಳು. ದಯವಿಟ್ಟು ಕರೆ ಮಾಡುವಾಗ ಟಿವಿಯನ್ನು ನೋಡ್ತಾ ಮಾತಾಡಬೇಡಿ. ಒಂದು ವೇಳೆ ನೀವು ಟಿವಿಯನ್ನು ನೋಡ್ತಾ ಮಾತಾಡಿದ್ರು ಕೂಡ ಟಿವಿಯನ್ನು ಮ್ಯೂಟ್ ಮಾಡೋದು ಮರಿಬೇಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದರ ಜೊತೆಗೆ ಈ ಕಾರ್ಯಕ್ರಮ ಸಾಯಂಕಾಲ 6 ಗಂಟೆಯಿಂದ 7 ಗಂಟೆ ಮರುಪ್ರಸಾರ ಆಗೋದ್ರಿಂದ ಸೊ ನೀವು ನಿಮ್ಮ ಕುಟುಂಬದ ಜೊತೆ ಕೂತ್ಕೊಂಡು ಕಾರ್ಯಕ್ರಮವನ್ನು ಆರಾಮಾಗಿ ಎಂಜಾಯ್ ಮಾಡ್ಬೋದು. ಹಾಗಾಗಿ ಈಗ ಮಾತಾಡುವಾಗ ಚೆನ್ನಾಗಿ ಮಾತಾಡಬೇಡಿ ಅಂತ ನಾನು ಕೇಳ್ಕೊಳ್ತಿದ್ದೀನಿ. ಮತ್ತು ನಿಮಗೆ ಗೊತ್ತಿದೆ ಈ ಕಾರ್ಯಕ್ರಮ ಸಂಪೂರ್ಣವಾಗಿ ನಮಸ್ತೆ ದೇವನಗಿರಿ ಅಂತಕ್ಕಂಥ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಆಗಿರುತ್ತೆ. ಅಲ್ಲಿ ನೀವು ನಿಮ್ಮ ಅನಿಸಿಕೆಗಳನ್ನು ಮುಕ್ತವಾಗಿ ಹಂಚ್ಕೋಬೋದು. ಯಾವ ರೀತಿಯ ಕಾರ್ಯಕ್ರಮಗಳನ್ನ ನೋಡೋಕ್ಕೆ ಇಷ್ಟಪಡ್ತೀರಿ, ಯಾವ ರೀತಿಯ ಹೆಲ್ತ್ ಟಿಪ್ಸ್ ನಿಮಗೆ ಸಿಕ್ಕರೆ ಒಳ್ಳೆಯದು ಅಂತ ನೀವು ದಯವಿಟ್ಟು ಅಲ್ಲಿ ತಿಳಿಸಿ. ಹಾಗೂ ಕಾರ್ಯಕ್ರಮದಲ್ಲಿ ಏನಿಲ್ಲ ನೀವು ನೋಡೋಕ್ಕೆ ಇಷ್ಟಪಡ್ತೀರಿ ಅಂತಲೂ ಕೂಡ ನೀವು ಮುಕ್ತವಾಗಿ ಅಲ್ಲಿ ತಿಳಿಸ್ಲಿಕ್ಕೆ ಸಾಧ್ಯವಿದೆ. ಸೊ ಹಾಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಸಬ್ಸ್ಕ್ರೈಬ್ ಮಾಡಿದ್ದೆ ಆಗದೆ ಅಲ್ಲಿ ನಮ್ಮ ಎಲ್ಲ V1 ವಾಹಿನಿಯ ಕಾರ್ಯಕ್ರಮಗಳು ಮೊದಲಿಗೆ ನಿಮಗೆ ಟಾಪಪ್ಪಲ್ಲಿ ಬಂದು ರೀಚ್ ಆಗುತ್ತೆ. ಹಾಗೂ ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೂ ಕೂಡ ನಮ್ಮ ಒಂದು V1 ವಾಹಿನಿಯ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ ಅಂತ ನಾನು ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ. ಹಾಗೂ ನೀವು ನಿಮ್ಮ ಒಂದು ಹುಟ್ಟುಹಬ್ಬಕ್ಕಾಗಿರ್ಬೋದು, ನಿಮ್ಮ ಸ್ನೇಹಿತರ ಹುಟ್ಟುಹಬ್ಬಕ್ಕೆ, ನಿಮ್ಮ ಕುಟುಂಬಸ್ಥರ, ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಅಥವಾ ಬೇರೆ ಇನ್ಯಾವುದೇ ಕಾರ್ಯಕ್ರಮಗಳಿಗೆ ಶುಭಾಶಯಗಳನ್ನು ನಮ್ಮ ಮೂಲಕ ತಿಳಿಸ್ಬೇಕು ಅಂದರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ನಮ್ಮ V1 ವಾಹಿನಿಯ ಇನ್ನು ಸ್ಕ್ರೀನ್ ಮೇಲೆ ರೋಲ್ ಆಗ್ತಾ ಇರ್ತಕ್ಕಂಥ ನಂಬರ್ಗೆ ಒಂದು ದಿವಸ ಮುಂಚಿತವಾಗಿ ನಿಮ್ಮ ಒಂದು ಫೋಟೋ ಮತ್ತು ಒಂದು ಸ್ಮಾಲ್ ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಕಳಿಸ್ಕೊಟ್ರೆ ಅದನ್ನು ಮರುದಿವಸದ ಕಾರ್ಯಕ್ರಮದಲ್ಲಿ ನಾವು ಯಥಾವತ್ತಾಗಿ ತಿಳಿಸೋ ಒಂದು ಪ್ರಯತ್ನವನ್ನು ಮಾಡ್ತೀವಿ ಅಂತ ನಿಮ್ಮಲ್ಲಿಗೆ ಹೇಳ್ತಾ ಸೊ ಎಂದಿನಂತೆ ಪ್ರಶ್ನೋತ್ತರಗಳನ್ನು ಕೂಡ ಹೊತ್ತು ತಂದಿದ್ದೀನಿ. ಒಂದಷ್ಟು ಇಂಟ್ರೆಸ್ಟಿಂಗ್ ಪ್ರಶ್ನೆಗಳನ್ನು ನಿಮಗೆ ಕೇಳ್ತೀನಿ. ಸೊ ಕೇವಲ ಈ ಪ್ರಶ್ನೋತ್ತರಗಳನ್ನು ಕೇಳ್ತಕ್ಕಂಥದ್ದು ಮನೋರಂಜನೆಗೆ ಮತ್ತು ನಿಮ್ಮೆಲ್ಲರ ಒಂದಷ್ಟು ಜ್ಞಾನಾರ್ಜನೆ ಆಗಲಿ ಅಂತ ಮತ್ತೊಮ್ಮೆ ಸ್ಪಷ್ಟಪಡಿಸ್ತಾ ಈ ಒಂದು ಪ್ರಶ್ನೋತ್ತರ ಕಾರ್ಯಕ್ರಮವನ್ನು ಕೂಡ ಎಂದಿನಂತೆ ಪ್ರಾರಂಭ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಹಾಗಾದರೆ ಮೊದಲನೇದಾಗಿ ಇವತ್ತಿನ ಒಂದು ದಿನ ವಿಶೇಷವನ್ನು ಏನು ಅಂತ ನೋಡೋಣ. ಸೊ ಪ್ರಾರಂಭದಲ್ಲಿ ಒಂದು ಬೇಸರದ ವಿಚಾರ ಹೇಳಲೇಬೇಕು ನಾನು. ಏಕೆಂದರೆ ನಿಮ್ಮೆಲ್ಲರ ಪ್ರೀತಿಯ ವೃಕ್ಷ ಮಾತೆ ಅಂತಲೇ ಹೆಸರುವಾಸಿಯಾಗಿರ್ತಕ್ಕಂಥ ಪದ್ಮಶ್ರೀ ಪುರಸ್ಕೃತರು ಆಗಿರ್ತಕ್ಕಂಥ ತಮ್ಮ ಒಂದು ಮರಗಳನ್ನು ಸಾಕು ಮಕ್ಕಳಂತೆ, ಪ್ರೀತಿಯ ಸ್ವಂತ ಮಕ್ಕಳಂತೆ ಪೋಷಿಸಿರ್ತಕ್ಕಂಥ ಸಿರಿಸಿಯ ತುಳಸಿಯ ಗೌಡ ಅಮ್ಮ ಅವರು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ಪದ್ಮಶ್ರೀ ಪುರಸ್ಕೃತರು ಕೂಡ ಹೌದು. ಅವರು ಅದ್ಭುತವಾಗಿರ್ತಕ್ಕಂಥ ಒಂದು ಸಾಧನೆಯನ್ನು ಮಾಡಿರ್ತಕ್ಕಂಥವ್ರು. ನೂರಾರು ಮರಗಳನ್ನು ನೆಟ್ಟು ಬೆಳೆಸಿ ಪೋಷಿಸಿ ಆ ಮರಗಳನ್ನೇ ತಮ್ಮ ಸ್ವಂತ ಮಕ್ಕಳನ್ನು ಅಷ್ಟರ ಮಟ್ಟಿಗೆ ಪ್ರೀತಿ ಕೊಟ್ಟಂತಹ ತುಳಸಿಗೌಡವರು ನಮ್ಮನ್ನೆಲ್ಲ ಅಗಲಿದ್ದಾರೆ. ಸೊ ಭಗವಂತ ಅವರಿಗೆ ಶಾಂತಿಯನ್ನು, ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ನೀಡಲಿ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಸೊ ಬಹುಶಃ ಇದು ತುಂಬಲಾರದ ನಷ್ಟ ಅಂತ ಹೇಳ್ತೀನಿ ನಮ್ಮ ಒಂದು ಕರ್ನಾಟಕಕ್ಕೆ, ನಮ್ಮ ಭಾರತಕ್ಕೆ. ಏಕೆಂದರೆ ಇಂಥ ಜನರಿಂದನೇ ನಾವು ಎಷ್ಟೊಂದು ಕಲಿಯೋದಿದೆ ಅಂತ ಹೇಳ್ಬೋದು. ಇವರು ಯಾವತ್ತೂ ನನಗೆ ಆಸ್ತಿ ಬೇಕು, ಆಡಂಬರ ಬೇಕು ಅಂಥೇಳಿ ಯಾವುದನ್ನು ಮಾಡಲಿಲ್ಲ. ನನ್ನ ಮುಂದಿನ ಪೀಳಿಗೆ ಚೆನ್ನಾಗಿರಬೇಕು ಅಂಥೇಳಿ ಸಮಯ ಸಿಕ್ಕಾಗೆಲ್ಲ ಗಿಡಗಳನ್ನ ನೆಡ್ತಾ ಹೋದರು, ಸಮಯ ಸಿಕ್ಕಾಗೆಲ್ಲ ಮರಗಳಿಗೆ ನೀರು ಉಣಿಸ್ತಾ ಹೋದರು. ಇವತ್ತು ಅವರ ಹೆಸರುಗಳನ್ನು ಹೇಳ್ತಕ್ಕಂಥ ಸಾವಿರಾರು ಮರಗಳು ಆ ಒಂದು ಭಾಗದಲ್ಲಿ ನಿಂತಿದ್ದಾವೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಆ ತಾಯಿಗೆ ನಾವು ಎರಡೂ ಕೈಗಳನ್ನು ಜೋಡಿಸಿ ನಮಸ್ಕಾರ ಮಾಡಬೇಕು. ಅಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಜೀವ ಇವತ್ತು ನಮ್ಮೊಂದಿಗಿಲ್ಲ. ತುಂಬ ಬೇಸರ ಆಗುತ್ತೆ ನಿಜವಾಗ್ಲೂ. ಇಂಥ ಒಂದು ಒಳ್ಳೆಯ ಹಿರಿಯ ಜೀವ ನಮ್ಮ ಜೊತೆ ಇನ್ನಷ್ಟು ವರ್ಷಗಳ ಕಾಲ ಇರಬೇಕಿತ್ತು ಅಂತ ಅನಿಸುತ್ತೆ. ಆ ಭಗವಂತ ಅವ್ರಿಗೆ ಮತ್ತೊಮ್ಮೆ ಚಿರಶಾಂತಿಯನ್ನು ನೀಡಲಿ ಅಂತ ಕೇಳ್ತಾ ಸೊ ಇನ್ನಷ್ಟು ವಿಚಾರಗಳನ್ನು ತಿಳಿಸೋ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಸೊ ಒಂದು ಇಂಪಾರ್ಟೆಂಟ್ ನ್ಯೂಸನ್ನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಏನು ಅಂದರೆ ಇನ್ನು ಮುಂದೆ ಯಾವುದೇ ರೀತಿಯ ಮಹಿಳಾ ಮತ್ತು ಮಕ್ಕಳ ಮೇಲೆ ದೌರ್ಜನ್ಯ ಆದರೆ ಅದಕ್ಕೋಸ್ಕರ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ನಂಬರನ್ನು ಮಾಡಿದ್ದಾರೆ, 112 ಅಂತ. ಯಾರ ಮೇಲೆ ಈ ರೀತಿಯ ಒಂದು ಫೋರ್ಸ್ಫುಲಿ ಏನಾದರೂ ಒಂದು ಸ್ವಲ್ಪ ಅವ್ರ ಮೇಲೆ ಕೈ ಮಾಡ್ತಕ್ಕಂಥದ್ದು ಅಥವಾ ಮಕ್ಕಳ ಮೇಲೆ ತೊಂದರೆ ಕೊಡ್ತಕ್ಕಂಥದ್ದು, ಅವ್ರಿಗೆ ಹಿಂಸೆ ಮಾಡ್ತಕ್ಕಂಥದ್ದು ಮಾಡಿದ್ದೇ ಆದರೆ ತಕ್ಷಣಕ್ಕೆ ನೀವು 112 ಕರೆ ಮಾಡಿದ್ರೆ ಸಾಕು. ಅದಕ್ಕೋಸ್ಕರ ಒಂದು ವಿಶೇಷವಾಗಿರ್ತಕ್ಕಂಥ ಪೊಲೀಸ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಬಂದು
ಅವರಿಗೆ ಸರಿಯಾದ ಪಾಠವನ್ನು ಕಲಿಸ್ತಾರೆ. ಅದು ಯಾರೇ ಆಗಿರಲಿ. ಸೊ ದಯಮಾಡಿ ನೀವು ಆ ಥರದ ಒಂದು ಪರಿಸ್ಥಿತಿಯಲ್ಲಿ ಇದ್ದಾಗ ಆತಂಕಕ್ಕೊಳಗಾಗದೆ ತಕ್ಷಣಕ್ಕೆ 112 ನಂಬರ್ಗೆ ಕರೆ ಮಾಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಇದು ಮಹಿಳಾ ಮತ್ತು ಮಕ್ಕಳ ದೌರ್ಜನ್ಯವನ್ನು ತಡಿತಕ್ಕಂಥ ಒಂದು ಇಲಾಖೆಗೆ ಸಂಬಂಧಪಟ್ಟಂತಹ ನಂಬರ್ ಅಂತ ನಾನು ಹೇಳೋದಕ್ಕೆ ಸ್ಪಷ್ಟಪಡ್ತಾ ಇದ್ದೀನಿ. ಎಸ್, ಇನ್ನೊಂದು ಕರೆ ಬರ್ತಾ ಇದೆ, ಯಾರ್ದು ಅಂತ ನೋಡೋಣ. ಮೊಟ್ಟ ಮೊದಲನೇದಾಗಿ ನಮ್ಮ ಎಂದಿನ ಕಾಲರ್ ಆಗಿರ್ತಕ್ಕಂಥ ಮಂಜುಳಾ ಮೇಡಮ್ ಕರೆ ಮಾಡಿದ್ದಾರೆ. ನಮಸ್ತೆ ಮೇಡಮ್. ನಮಸ್ತೆ ಸರ್. ನಮಸ್ತೆ ಮೇಡಮ್, ಹೇಗಿದ್ದೀರಿ? ತಿಂಡಿ ಆಯ್ತಾ? ಆಯ್ತು ಸರ್. ಏನು ಮೇಡಮ್ ಇವತ್ತು ವಿಶೇಷ? ಚಪಾತಿ ಬೀನ್ಸ್ ಪಲ್ಯ. ಚಪಾತಿ ಬೀನ್ಸ್ ಪಲ್ಯ. ಓಕೆ. ಸೊ ಇವತ್ತು ಯಾರಿಗಾದ್ರೂ ಶುಭಾಶಯ ಹೇಳಲಿಕ್ಕೆ ಇದೆಯಾ ಮೇಡಮ್? ಇಲ್ಲ ಸರ್. ಓಕೆ. ಮೊಟ್ಟ ಮೊದಲನೇದಾಗಿ ಯಾವುದಾದ್ರೂ ಒಂದು ರೆಸಿಪಿ ಹೇಳ್ಕೊಡಕ್ಕೆ ಇಷ್ಟಪಡ್ತೀರಾ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ವೀಕ್ಷಕರಿಗೋಸ್ಕರ? ರೆಸಿಪಿ ಅಂತಂದ್ರೆ ಒಂದು ಆಲೂ ಪರೋಟ ಹೇಳ್ತೀನಿ ಸರ್. ಆಲೂ ಪರೋಟ. ಓಕೆ, ಹೇಳಿ ಮೇಡಮ್. ಬೇಯಿಸ್ಕೊಂಡು ಸ್ಮ್ಯಾಶ್ ಮಾಡ್ಕೊಂಡು ಅದನ್ನ ಸ್ಮ್ಯಾಶ್ ಮಾಡ್ಕೊಂಡ್ಬಿಟ್ಟು ಹ್ಞೂ ಪಲ್ಯ ತರ ಒಗ್ಗರಣೆ ಹಾಕೊಂಡು ಪಲ್ಯ ತರ ಮಾಡ್ಕೋಬೇಕು. ಅದನ್ನ ಆಲೂಗಡ್ಡೆ ಪಲ್ಯ ಮಾಡ್ಕೊಂಡ್ಬಿಟ್ಟು ಮೈದಾ ಹಿಟ್ಟಿಂದ ಕಣಕ ಕಲಸ್ಬಿಟ್ಟು ಹೋಳಿಗೆಗೆ ಹೆಂಗ್ ಕಲಿಸ್ತೀವೋ ಆ ತರ ಕಣಕ ಮಾಡ್ಕೊಂಡ್ಬಿಟ್ಟು ಅದರಲ್ಲಿ ಆಲೂಗಡ್ಡೆ ಪಲ್ಯ ಸ್ಟಫ್ ಮಾಡಿ ಬೇಯಿಸ್ಬೇಕು. ಟೊಮಾಟೊ ಚಟ್ನಿ, ಪುದೀನ ಚಟ್ನಿ, ಆ ತರ ಚಟ್ನಿಗಳ ಜೊತೆ ಕಾಂಬಿನೇಷನ್ ಚೆನ್ನಾಗಿದೆ. ಓಕೆ. ಸೊ ಸಿಂಪಲ್ ಆಗಿ ಆಲೂಗೆಡ್ಡೆನ ಅದ್ರ ಜೊತೆ ಸ್ಮ್ಯಾಶ್ ಮಾಡಿಕೊಂಡು ತುಂಬ ಕಡಿಮೆ ಸಮಯದಲ್ಲೂ ಮಾಡ್ಬೋದು ಅಲ್ವಾ? ಹೌದು ಸರ್, ಕಡಿಮೆ ಸಮಯ ಬೇಗ ಮಾಡ್ಬೋದು. ಓಕೆ ಓಕೆ. ಪರೋಟ ಚೆನ್ನಾಗಿರುತ್ತೆ. ಸೊ ಇದಕ್ಕೆ ಕಾಂಬಿನೇಷನ್ ಏನು ಬೇಕಾಗತ್ತೆ? ಅದು ಟೊಮ್ಯಾಟೊ ಚಟ್ನಿ ಅಥವಾ ಪುದೀನ ಚಟ್ನಿ. ಓಕೆ ತರ ಚೆನ್ನಾಗಿರುತ್ತೆ. ಓಕೆ ಓಕೆ, ಫೈನ್. ಸೊ ಯಾರಿಗೆಲ್ಲ ಸಾಧ್ಯ ಇದೆ ಆಲೂ ಪರಾಟ ಮಾಡಲಿಕ್ಕೆ, ಯಾರು ಇಷ್ಟಪಡ್ತೀರಿ ಈ ಒಂದು ರೆಸಿಪಿನ ಟ್ರೈ ಮಾಡಿ ಅಂತ ನಾನು ಎಲ್ಲರ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ಎಸ್, ಇನ್ನಷ್ಟು ವಿಚಾರಗಳನ್ನು ಮಾತಾಡೋದ್ರೆ ಇವತ್ತು ನಾವೆಲ್ಲರಿಗೂ ಒಂದಷ್ಟು ಬೇಸರದ ದಿವಸ. ಏಕೆಂದರೆ ಪದ್ಮಶ್ರೀ ಪುರಸ್ಕೃತರು ಸಾಲು ಮರದ ಒಂದು ತಾಯಿ ಅಂತಲೇ ಫೇಮಸ್ ಆಗಿರ್ತಕ್ಕಂಥ ತುಳಸಿ ಗೌಡ ಅವ್ರನ್ನ ನಾವು ಕಳ್ಕೊಂಡಿದ್ದೀವಿ. ಸೊ ಅವ್ರ ಬಗ್ಗೆ ಏನಾದರೂ ಗೊತ್ತಿದೆಯಾ ಮೇಡಮ್? ಅವ್ರ ಬಗ್ಗೆ ಗೊತ್ತಿಲ್ಲ ಸರ್. ಸಾಲು ಮರದ ತಿಮ್ಮಕ್ಕ ಅಂತಿದ್ರಲ್ಲ, ಅವ್ರ ಬಗ್ಗೆ ಅಷ್ಟೇ ಗೊತ್ತಿತ್ತು. ಇವತ್ತೇ ಸರ್ ಕೇಳಿದ್ದೆ. ಇವರು ಕೂಡ ಅಷ್ಟೇ ಫೇಮಸ್ ಆಗಿರ್ತಕ್ಕಂಥವ್ರು. ಇವರು ಪದ್ಮಶ್ರೀ ಪುರಸ್ಕೃತರು ಕೂಡ. ಸಾವಿರಾರು ಮರಗಳನ್ನು ನೆಟ್ಟು ಪೋಷಿಸಿರ್ತಕ್ಕಂಥ ಮಹಾನ್ ತಾಯಿ. ಸ್ವಲ್ಪ ವರ್ಷಗಳ ಹಿಂದೆ ಅವರಿಗೆ ಕೇಂದ್ರ ಸರ್ಕಾರ ಗುರುತಿಸಿ ಪದ್ಮಶ್ರೀ ಪ್ರಶಸ್ತಿಯನ್ನು ಕೂಡ ಕೊಟ್ಟಿತ್ತು. ತುಂಬ ಬುಡಕಟ್ಟು ಜನಾಂಗದಲ್ಲಿ ಬರ್ತಾರೆ. ತುಂಬ ಏನು ಶ್ರೀಮಂತರಲ್ಲ, ತುಂಬ ಬಡವರು. ಆದರೂ ಕೂಡ ತಮ್ಮ ಒಂದು ಸ್ವಂತ ಮಕ್ಕಳಂತೆ ಮರಗಳನ್ನು ಪೋಷಿಸಿರ್ತಕ್ಕಂಥ ಮಹಾನ್ ತಾಯಿ ಇವರು. ಓಕೆ, ಖಂಡಿತ ಒಂದು ಶ್ರದ್ಧಾಂಜಲಿ ಅಂತ ಕೆಲಸಗಳು ಮತ್ತೆ ಬೇರೆಯವರು ಅದನ್ನ ಅಡಾಪ್ಟ್ ಮಾಡ್ಕೊಂಡ್ರೆ ಅದು ಸಲ್ಲಿಸ್ತಕ್ಕಂಥ ಶ್ರದ್ಧಾಂಜಲಿ ಅಂತ ಅನ್ಸುತ್ತೆ. ಹೌದು ಹೌದು. ಎಸ್, ಸೊ ಒಳ್ಳೆಯದಾಗಲಿ. ಆ ಭಗವಂತ ಅವರಿಗೆ ಅವ್ರ ಆತ್ಮಕ್ಕೆ ಚಿರಶಾಂತಿಯನ್ನು ನೀಡಲಿ ಅಂಥೇಳಿ ನಾನು ಕೂಡ ಕೇಳ್ಕೊಳ್ತಾ. ಎಸ್, ಒಂದು ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ಬೋದಾ ಮೇಡಮ್? ಓಕೆ. ಈ ಪ್ರಶ್ನೆ ಈಗ ಆಲ್ರೆಡಿ ನಾನು ತುಂಬ ಸರಿ ಕೇಳಿದ್ದೀನಿ, ಇನ್ನೊಮ್ಮೆ ಕೇಳ್ತಾ ಇದ್ದೀನಿ. ಭಾರತೀಯ ನಾಗರಿಕ ಸೇವೆಯನ್ನು ಪ್ರವೇಶಿಸಿದ ಪ್ರಥಮ ಭಾರತೀಯ ಯಾರು ಅಂಥೇಳಿ? ಮೊದಲನೇದು ರಾಮಾನುಜ, ಎರಡನೇದು ರವೀಂದ್ರನಾಥ್ ಟ್ಯಾಗೋರ್, ಮೂರನೇದು ಸತ್ಯೇಂದ್ರನಾಥ್ ಟ್ಯಾಗೋರ್, ಇವರು IAS ಕೂಡ ಮಾಡಿದರು. ಅದೇ ರೀತಿ ನಾಲ್ಕನೇದು GK ಗೋಖಲೆ. ಸತ್ಯೇಂದ್ರನಾಥ್ ಟ್ಯಾಗೋರ್ ಅಂತೀರಾ? ಶೋರಾ ಅಥವಾ ಗೆಸ್ ಮಾಡ್ತಾ ಇದ್ದೀರಾ? ಓಕೆ. ಎಸ್, ಇದು ಗೆಸ್ಸಿಂಗ್ ಆಗಿದ್ರು ಕೂಡ ಇಟ್ಸ್ ದ ರೈಟ್ ಆನ್ಸರ್. ಮೊಟ್ಟ ಮೊದಲನೇ ನಾಗರಿಕ ಸೇವೆ ಏನಂದರೆ IAS ಆಫೀಸರ್ ಆಗಿದ್ದಂಥದ್ದು ನಮ್ಮ ಭಾರತಕ್ಕೆ ಇವರೇ ಪೂಜ್ಯರಾಗಿರ್ತಕ್ಕಂಥ ಸತ್ಯೇಂದ್ರನಾಥ್ ಟ್ಯಾಗೋರ್ ಅವರು. ಸಾಕಷ್ಟು ಪರಿಣಾಮಕಾರಿ ಡಿಸಿಷನನ್ನು ತೆಗೆದುಕೊಂಡಂಥವರು ತಮ್ಮ ಪ್ರಥಮ ಪ್ರಯತ್ನದಲ್ಲಿಯೇ ಆ ಒಂದು ಭಾರತದ ಉನ್ನತಿಗೋಸ್ಕರ. ಧನ್ಯವಾದಗಳು, ತುಂಬ ರೈಟ್ ಆನ್ಸರ್ ನೀಡಿದ್ರಿ. ಮತ್ತೇನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ಅಥವಾ ಮಂಗಳವಾರ ಆಗಿರೋದ್ರಿಂದ ಯಾವ್ದಾದ್ರು ಒಂದು ದೇವಿ ಮೇಲೆ ಗೀತೆ? ಮರಗಳ ಬಗ್ಗೆ ಹೇಳಿದ್ರಲ್ಲ, ಒಂದು ಸಾಂಗ್ ಹೇಳಿ ಹೇಳಿ. ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ. ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ. ಕನ್ನಡ ನಾಡ ಮಧು ಚಂದ, ಕನ್ನಡ ನುಡಿಯ ಚಂದ, ಹಸಿರು ತುಂಬಿದೆ, ಉಸಿರು ನೀಡಿದೆ, ಮಧುರವಾಗಿದೆ. ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ.
ಎಸ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಒಂದು ಒಳ್ಳೆಯ ಗೀತೆಯನ್ನು ಹಾಡಿದ್ರಿ. ಸೊ ಪ್ರಸ್ತುತ ತುಂಬ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಗೀತೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಎಸ್, ಥ್ಯಾಂಕ್ ಯು ಒನ್ಸ್ ಅಗೇನ್. ಸೊ ಒಳ್ಳೆಯದಾಗಲಿ ಮೇಡಮ್, ಹೀಗೆ ಕರೆ ಮಾಡ್ತಾ ಇರಿ. ತಮಗೆ ಶುಭ ದಿನವನ್ನು ವಿಶ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಮ್ಯಾಮ್. ಎಸ್ ವೀಕ್ಷಕರೇ, ಸೊ ಇನ್ನಷ್ಟು ವಿಚಾರಗಳನ್ನು ನೋಡೋಣ. ಅದಕ್ಕಿಂತ ಮುಂಚೆ ಇನ್ನೊಂದು ಪ್ರಶ್ನೆಯನ್ನು ಕೇಳಿಬಿಡ್ತೀನಿ. ಸೊ ಕರೆ ಮಾಡ್ತಕ್ಕಂಥವ್ರು ಈ ಪ್ರಶ್ನೆಗೆ ಉತ್ತರವನ್ನು ನೀಡಲಿ ಅನ್ನೋ ನಿರೀಕ್ಷೆಯೊಂದಿಗೆ, ಸುಪ್ರೀಂ ಕೋರ್ಟ್ನ ಮೊದಲ ಮುಖ್ಯ ನ್ಯಾಯಾಧೀಶರ ಹೆಸರೇನು ಅಂಥೇಳಿ. ಇದು ನಾವೆಲ್ಲರೂ ಕೂಡ ನೆನಪಿಟ್ಕೋಬೇಕಾಗಿರ್ತಕ್ಕಂಥದ್ದು ಮತ್ತು ತಿಳ್ಕೊಂಡಿರಲೇಬೇಕಾಗಿರ್ತಕ್ಕಂಥ ವಿಚಾರ. ನಮ್ಮ ಭಾರತದ ಸುಪ್ರೀಂ ಕೋರ್ಟ್ನ ಮೊದಲ ಮುಖ್ಯ ನ್ಯಾಯಾಧೀಶರ ಹೆಸರೇನು ಅಂಥೇಳಿ 4 ಆಪ್ಷನ್ಸನ್ನು ಕೊಡ್ತಾ ಇದ್ದೀನಿ. KG ಬಾಲಕೃಷ್ಣ, SH ಕಪಾಡಿಯಾ, ಅದೇ ರೀತಿ HJ ಕಾನಿಯಾ, JS ಶೇಖರ್. ನೋಡೋಣ ಇದರಲ್ಲಿ ಯಾವುದು ಸರಿ ಉತ್ತರ ಅಂಥೇಳಿ. ಯಾರು ಕರೆ ಮಾಡ್ತಾರೆ ಅವರು ಉತ್ತರವನ್ನು ಕೊಡಲಿ ಅನ್ನೋ ನಿರೀಕ್ಷೆಯೊಂದಿಗೆ ಇನ್ನಷ್ಟು ವಿಚಾರಗಳನ್ನು ತಿಳಿಸೋ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಸೊ ಬಿಗ್ ಬಾಸ್ ಶೋ ಯಾರಿಗೆ ಗೊತ್ತಿಲ್ಲ ಹೇಳಿ? ಎಲ್ಲರೂ ಬಿಗ್ ಬಾಸ್ ಶೋಸ್ನ ನೋಡ್ತೀರಿ. ಅದು ಕನ್ನಡದಲ್ಲಿ ಕಿಚ್ಚ ಸುದೀಪ್ ಅವ್ರು ನಡೆಸ್ಕೊಡ್ತಾ ಇರ್ಬೋದು, ಹಿಂದಿಯಲ್ಲಿ ಸಲ್ಮಾನ್ ಖಾನ್ ನಡೆಸ್ಕೊಡ್ತಾ ಇರ್ಬೋದು. ಆದರೆ ಬೇರೆ ಒಂದು ಬಿಗ್ ಬಾಸ್ಗಳು ಅಷ್ಟೊಂದು ಹೆಸರುವಾಸಿಯಾಗಲ್ಲ ಕನ್ನಡ ಅಥವಾ ಹಿಂದಿಯನ್ನು ಹೊರತುಪಡಿಸಿದ್ರೆ. ಯಾಕೆ ಬೇರೆ ಲ್ಯಾಂಗ್ವೇಜ್ ಬಗ್ಗೆ ಹೇಳ್ತಾ ಇದ್ದೀನಿ ಅಂತೀರಾ? ತೆಲುಗಲ್ಲೂ ಕೂಡ ಬಿಗ್ ಬಾಸ್ ನಡೀತಾ ಇದೆ. ಸೊ ಯಾಕೆ ತೆಲುಗು ಬಗ್ಗೆ ನಮಗೆ ಬಿಡಿ ಸರ್ ಅಂತ ನೀವು ಕೇಳ್ಬೋದು. ಎಸ್, ಅಲ್ಲೊಂದು ಮ್ಯಾಟ್ರ್ ಇದೆ. ಏನು ಅಂದರೆ ಆ ತೆಲುಗು ಬಿಗ್ ಬಾಸಲ್ಲಿ ವಿನ್ ಆಗಿರ್ತಕ್ಕಂಥದ್ದು ನಮ್ಮ ಕನ್ನಡಿಗ ನಿಖಿಲ್ ಮಲಿಯಕ್ಕಲ್ ಅಂಥೇಳಿ. ಸೊ ಹಾಗಾಗಿ ತುಂಬ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ. ಸೊ ತೆಲುಗಲ್ಲೂ ಕೂಡ ನಮ್ಮವರು ತಮ್ಮ ಕೈಚಳಕವನ್ನು ತೋರಿಸಿದ್ದಾರೆ. ತೆಲುಗು ಬಿಗ್ ಬಾಸ್ ಶೋ ಅಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಕನ್ನಡಿಗರಾಗಿರ್ತಕ್ಕಂಥ ನಿಖಿಲ್ ಮಲಿಯಕ್ಕಲ್ ಅವರು 8ನೇ ಸೀಸನ್ನ ಬಿಗ್ ಬಾಸ್ ವಿನ್ನರ್ ಆಗಿ ಆಯ್ಕೆಯಾಗಿದ್ದಾರೆ. ಸೊ ಇವರನ್ನು ಕಾರ್ಯಕ್ರಮ ನಡೆಸ್ಕೊಡ್ತಾ ಇರ್ತಕ್ಕಂಥ ವಿಶೇಷ ಅತಿಥಿಯಾಗಿದ್ದ ಅಕ್ಕಿನೇನಿ ನಾಗಾರ್ಜುನ್ ಅವರು ಇದನ್ನು ಅನೌನ್ಸ್ ಮಾಡಿದ್ದಾರೆ. ಅಲ್ಲಿ ಅಧಿಕೃತವಾಗಿ ರಾಮ್ ಚರಣ್ ಅವರಿದ್ದರು, ಮೆಗಾಸ್ಟಾರ್ ಬಿಗ್ ಬಾಸ್ ಅವರು ಇದ್ದರು, ತುಂಬ ಜನ ಇದ್ದರು. ಅವರೆಲ್ಲರೂ ಕೂಡ ಇವರಿಗೆ ತುಂಬ ವಿಶ್ ಮಾಡಿದ್ದಾರೆ. ಸೊ ಒಳ್ಳೆಯದಾಗಲಿ ಅಂಥೇಳಿ. ಅದೇ ರೀತಿ ಗೌತಮ್ ಅವರು ರನ್ನರ್ ಅಪ್ ಆಗೋಲ್ಲಿ ಯಶಸ್ವಿಯಾಗಿದ್ದಾರೆ. ಸೊ ಇವರಿಗೆ 55 ಲಕ್ಷ ರೂಪಾಯಿಗಳ ಬಹುಮಾನವನ್ನು ಕೂಡ ಕೊಡಲಾಗಿದೆ ಮತ್ತು 6 ಲಕ್ಷ ರೂಪಾಯಿಯ ನ್ಯೂ ಡಿಸೈರ್ ಕಾರನ್ನು ಕೂಡ ಕೊಡಲಾಗಿದೆ. ಇವರು 1997ರಲ್ಲಿ ದಕ್ಷಿಣ ಭಾರತದಲ್ಲಿ ಜನಿಸಿರ್ತಕ್ಕಂಥವ್ರು. ಹಲವಾರು ಟಿ ವಿ ಕಾರ್ಯಕ್ರಮಗಳಲ್ಲಿ ಯಶಸ್ವಿಯಾಗಿ ನಟಿಸಿದ್ದಾರೆ. ಕನ್ನಡದಲ್ಲೂ ಕೂಡ ನಟಿಸಿದ್ದಾರೆ ಮತ್ತು ತೆಲುಗಲ್ಲೂ ಕೂಡ ನಟಿಸಿದ್ದಾರೆ. ಸೊ ಶುಭವಾಗಲಿ ನಿಖಿಲ್ ಮಲಿಯಕ್ಕಲ್ ಅವ್ರಿಗೆ. ಸೊ ಇನ್ನಷ್ಟು ಸಾಧನೆಗಳು ನಿಮ್ಮಿಂದ ಮೂಡಿಬರಲಿ ಅಂಥೇಳಿ ನಾನು ಹೇಳ್ತಾ ಇದ್ದೀನಿ. ಸೊ ನಿನ್ನೆ ಮೊನ್ನೆಯಿಂದ ಒಂದು ನ್ಯೂಸು ಹರಿದಾಡ್ತಾ ಇದೆ. ಸೊ ಇದನ್ನು ಯಾರೂ ಕೂಡ ಅಧಿಕೃತವಾಗಿ ಖಚಿತಪಡಿಸಿಲ್ಲ. ಸೊ ಖ್ಯಾತ ತಬಲಾ ವಾದಕರಾಗಿರ್ತಕ್ಕಂಥ ಜಾಕೀರ್ ಹುಸೇನ್ರವರು ನಿಧನರಾಗ್ಬಿಟ್ಟಿದ್ದಾರೆ ಅಂತ ಕೆಲವೊಂದು ಜನ ಆಲ್ರೆಡಿ ಸಂತಾಪ ಸೂಚನೆ ಮಾಡಿಬಿಟ್ಟಿದ್ರು. ಆದರೆ ದಯವಿಟ್ಟು ತಪ್ಪು, ಇನ್ನೂ ಆ ರೀತಿಯ ಯಾವುದೇ ರೀತಿಯ ಆಗಿಲ್ಲ ಅಂಥೇಳಿ ಕುಟುಂಬಸ್ಥರಿಂದನೇ ಸ್ಪಷ್ಟನೆ ಬಂದಿದೆ. ಇದು ಆ್ಯಕ್ಚುಲಿ ನನಗೆ ನಿನ್ನೆ ಬಂದಿರತಕ್ಕಂಥ ಮೆಸೇಜು. ಸೊ ಇದುವರೆಗೂ ಅವರು ICUL ಚಿಕಿತ್ಸೆ ಪಡೀತಾ ಇದ್ದಾರೆ ಅಂತ ಮಾತ್ರ ನನಗೆ ಮೆಸೇಜ್ ಇದೆ. ಅವರ ಕುಟುಂಬಸ್ಥರು ಅದನ್ನು ತಿಳಿಸಿದ್ದಾರೆ, ಸ್ಪಷ್ಟಪಡಿಸಿದ್ದಾರೆ. ಅವರಿಗೆ ಸೀರಿಯಸ್ ಆಗಿದೆ, ಬಟ್ ಅವರು ಇನ್ನೂ ಭಗವಂತನ ದಯೆಯಿಂದ ಚಿಕಿತ್ಸೆ ಪಡೀತಾ ಇದ್ದಾರೆ ಅಂತ ಹೇಳಿದ್ರು. ಸೊ ಒಂದು ವೇಳೆ ಆ ಸುದ್ದಿ ನಿಜ ಆಗಿದ್ದರೆ, ನಮ್ಮಿಂದ ಏನಾದರೂ ತಪ್ಪಾಗಿದ್ದರೂ ಕೂಡ ಕ್ಷಮೆ ಇರಲಿ. ನಿಜ ಆಗಿದ್ದರೆ ಅವ್ರು ಆದಷ್ಟು ಬೇಗ ಚೇತರಿಸ್ಕೊಳ್ಳಿ ಅಂಥೇಳಿ ನಾವು ಅವ್ರಿಗೆ ಶುಭ ಹಾರೈಸ್ತಾ ಇದ್ದೀವಿ. ಎಸ್, ಇನ್ನಷ್ಟು ವಿಚಾರಗಳನ್ನು ನೋಡೋದಾದರೆ ಒಂದಷ್ಟು ನಮ್ಮ ಸರ್ಕಾರದ ಉದ್ದೇಶಗಳ ಕುರಿತಾಗಿ, ಸರ್ಕಾರ ನೀಡ್ತಾ ಇರ್ತಕ್ಕಂಥ ಉದ್ದೇಶಗಳ ಬಗ್ಗೆ ಒಂದಷ್ಟು ಕಿರು ಮಾಹಿತಿಯನ್ನು ನಿಮ್ಮ ಜೊತೆ ಹಂಚ್ಕೊಳಕ್ಕೆ ಇಷ್ಟಪಡ್ತೀನಿ. ಯಾವ್ಯಾವುದಕ್ಕೆ ಯಾವ್ಯಾವ ದಾಖಲೆ ತೊಗೊಂಡು ಹೋಗಬೇಕು ಅಂತ ಗೊತ್ತಿಲ್ಲದೆ ಅಲ್ಲಿ ಹೋಗಿ ಒಂದಷ್ಟು ಸಮಸ್ಯೆಗಳನ್ನ ನೀವು ಫೇಸ್ ಮಾಡ್ತಾ ಇರ್ತೀರಿ. ಹಾಗಾಗಿ ನನಗಿರ್ತಕ್ಕಂಥ ಒಂದಷ್ಟು ಮಾಹಿತಿಯಲ್ಲಿ ನಿಮಗೆ ಒಂದಷ್ಟು ಇನ್ಫಾರ್ಮೇಷನ್ನ ಕೊಡೋದಕ್ಕೆ ಇಷ್ಟಪಡ್ತೀನಿ. ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಂದರೆ AHP ನೀವೇನಾದರೂ ಅಪ್ಲಿಕೇಶನ್ಸ್ ಹಾಕಬೇಕು ಅಂದರೆ ಏನೇನು ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇರಬೇಕು ಅಂತ ನೋಡೋದಾದರೆ, ಆಧಾರ್ ಕಾರ್ಡ್, ಕುಟುಂಬದ ಎಲ್ಲ ಸದಸ್ಯರ ಆಧಾರ್ ಕಾರ್ಡ್ ಇದಕ್ಕೆ ಬೇಕಾಗತ್ತೆ. ಪಡಿತರ ಚೀಟಿ ಅಂದರೆ ನಿಮ್ಮ ಹತ್ರ BPL ರೇಷನ್ ಕಾರ್ಡ್ ಕಂಪಲ್ಸರಿಯಾಗಿ ಇರಲೇಬೇಕು. ಅದಾದ ನಂತರ ಜಾತಿ ಪ್ರಮಾಣ ಪತ್ರ ಬೇಕು, ಆದಾಯ ಪ್ರಮಾಣ ಪತ್ರ ಬೇಕು, ಚುನಾವಣಾ ಆಯೋಗ ನೀಡಿರ್ತಕ್ಕಂಥ ಎಲೆಕ್ಷನ್ ID ಕಾರ್ಡ್ ಕೂಡ ಬೇಕಾಗತ್ತೆ, ಬ್ಯಾಂಕ್ ಪಾಸ್ಬುಕ್ ಬೇಕು, ರಾಷ್ಟ್ರೀಕೃತ ಬ್ಯಾಂಕ್ನ ಒಂದು ಪಾಸ್ಬುಕ್ ಬೇಕಾಗತ್ತೆ ಮತ್ತು 2 ಫೋಟೋ ಬೇಕಾಗತ್ತೆ ಮನೆಯ ಯಜಮಾನಂದು. ಇದು ಯಾವುದಕ್ಕೆ ಅಂತ ಇನ್ನೊಮ್ಮೆ ಸ್ಪಷ್ಟಪಡಿಸ್ತಾ ಇದ್ದೀನಿ. ಪ್ರಧಾನಮಂತ್ರಿ ಆವಾಸ್ ಯೋಜನೆಗೆ ಅಂದರೆ ಪ್ರಧಾನಮಂತ್ರಿಯ ಒಂದು ಹೆಸರಲ್ಲಿ ಆವಾಸ್ ಯೋಜನೆ ಅಡಿಯಲ್ಲಿ ಏನು ಮನೆಯನ್ನು ನೀಡಬೇಕು ಅಥವಾ ಮನೆಗೆ ಅಪ್ಲಿಕೇಶನ್ ಹಾಕಬೇಕು ಅಂದರೆ ನಿಮ್ಮ ಹತ್ರ ಇವಿಷ್ಟು ದಾಖಲೆಗಳು ಬೇಕಾಗತ್ತೆ. ಇನ್ನೊಂದು ಕರೆ ಬರ್ತಾ ಇದೆ, ಮಿಸ್ ಕಾಲ್ ಆಯಿತು.
ಎಸ್, ಇನ್ನಷ್ಟು ವಿಚಾರಗಳನ್ನು ತಿಳಿಸೋ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಈ ರೀತಿ ನನ್ನ ಹತ್ರ ಸಾಕಷ್ಟು ಮಾಹಿತಿ ಇದೆ. ಅದರ ಒಂದು ಮಾಹಿತಿಯನ್ನು ಆಗಿಂದಾಗೆ ಕೊಡೋದಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಏಕೆಂದರೆ ನೀವು ಮಹಾನಗರ ಪಾಲಿಕೆಗೆ ಹೋಗ್ಬಿಟ್ಟು ಅಥವಾ ಜಿಲ್ಲಾಧಿಕಾರಿಗಳ ಕಚೇರಿ ಹೋಗ್ಬಿಟ್ಟು ಆಮೇಲೆ ಆ ಡಾಕ್ಯುಮೆಂಟ್ ಇಲ್ಲ ಈ ಡಾಕ್ಯುಮೆಂಟ್ ಇಲ್ಲ ಅಂತ ಹುಡ್ಕೊಳ್ಳೋ ಬದಲು ಎಲ್ಲ ಡಾಕ್ಯುಮೆಂಟನ್ನು ಒಟ್ಟಿಗೆ ಮನೆಯಿಂದನೇ ಕ್ಯಾರಿ ಮಾಡಿ ತೊಗೊಂಡು ಹೋದರೆ ಸೊ ನೀವು ಅಲ್ಲಿ ಅಪ್ಲಿಕೇಶನ್ಸನ್ನು ಹಾಕಲಿಕ್ಕೆ ಸುಲಭ ಆಗುತ್ತೆ. ಅಥವಾ ನೀವು ಆನ್ಲೈನಲ್ಲಿ ಸೈಬರ್ ಸೆಂಟರ್ಗಳಲ್ಲಿ ಅಪ್ಲಿಕೇಶನ್ಸ್ ಹಾಕ್ತೀರಿ ಅಂದರೂ ಕೂಡ ನಿಮಗೆ ಸುಲಭ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ಒಂದು ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಎಸ್, ಇನ್ನೊಮ್ಮೆ ಪ್ರಶ್ನೆಯನ್ನು ಹೇಳ್ಬಿಡ್ತೀನಿ. ಯಾರು ಕರೆ ಮಾಡ್ತಾರೆ ಅವರು ಉತ್ತರವನ್ನು ನೀಡಲಿ ಅನ್ನೋ ನಿರೀಕ್ಷೆಯೊಂದಿಗೆ. ಸುಪ್ರೀಂ ಕೋರ್ಟ್ನ ಮೊದಲ ಮುಖ್ಯ ನ್ಯಾಯಾಧೀಶರ ಹೆಸರು ಏನು ಅಂತಕ್ಕಂಥದ್ದು ಇಂದಿನ ಎರಡನೇ ಪ್ರಶ್ನೆ. ಸುಪ್ರೀಂ ಕೋರ್ಟ್ನ ಮೊದಲ ಮುಖ್ಯ ನ್ಯಾಯಾಧೀಶರ ಹೆಸರುಗಳಲ್ಲಿ 4 ಆಪ್ಷನ್ಸ್ ಬರುತ್ತೆ. ಮೊದಲನೇದು KG ಬಾಲಕೃಷ್ಣ, ಎರಡನೇದು SH ಕಪಾಡಿಯಾ, ಮೂರನೇದು HG ಕಾನಿಯಾ, ನಾಲ್ಕನೇದು JS ಶೇಖರ್. ನೋಡೋಣ ಯಾರು ಇದಕ್ಕೆ ಸರಿ ಉತ್ತರವನ್ನು ಕೊಡ್ತಾರೆ ಅಂಥೇಳಿ. ಎಸ್, ಹಾಗೆ ಇನ್ನಷ್ಟು ವಿಚಾರಗಳನ್ನು ತಿಳಿಸೋ ಒಂದು ಪ್ರಯತ್ನವನ್ನು ಮಾಡ್ತೀನಿ. ನಾನಾಗಲೇ ಹೇಳ್ತಾ ಇದ್ದೆ, ಎಲ್ಲರೂ ಇನ್ನೊಂದು ತುಂಬ ಇಂಪಾರ್ಟೆಂಟ್ ವಿಚಾರ ಇದೆ. ಏನು ಅಂದರೆ, ನಮಗೆ ಹೃದಯ ಸಂಬಂಧಿ ತೊಂದರೆಗಳು ಯಾವ ದಿಕ್ಕಿನಿಂದ ಬೇಕಾದರೂ ಬರ್ಬೋದು ಅಂತ ಹೇಳಲಾಗತ್ತೆ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಇತ್ತೀಚಿನ ದಿನಗಳಲ್ಲಿ ದೆಹಲಿಯಲ್ಲಿ ಎಲ್ಲರೂ ಕೂಡ ಮತ್ತೆ ಮಾಸ್ಕನ್ನು ಧರಿಸ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಅಷ್ಟೊಂದು ಅಲ್ಲಿ ಕಲುಷಿತವಾಗಿರ್ತಕ್ಕಂಥ ಗಾಳಿ ಬರ್ತಾ ಇದೆ. ಯಾವ ಮಟ್ಟಕ್ಕೆ ಅಂದರೆ, ಮಕ್ಕಳಲ್ಲೂ ಕೂಡ ಅಸ್ತಮಾದಂತಹ ತೀವ್ರವಾಗಿರ್ತಕ್ಕಂಥ ಕಾಯಿಲೆ ಕಂಡು ಬರ್ತಾ ಇದೆ. ಸೊ ಯಾಕೆ ಇದನ್ನು ಇಷ್ಟು ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಒಂದು ಸುತ್ತಮುತ್ತ ಇರತಕ್ಕಂಥ ಗಾಳಿ ಸ್ವಚ್ಛವಾಗಿಲ್ಲ ಅಂದರೆ ಕೂಡ ಅದರಿಂದನೂ ಕೂಡ ಹೃದಯ ಸಂಬಂಧಿ ಕಾಯಿಲೆಗಳು ಬರ್ಬೋದು, ಹೃದಯ ಸಂಬಂಧ ತೊಂದರೆಗಳು ಉಂಟಾಗ್ಬೋದು ಅಂಥೇಳಿ ವೈದ್ಯರು ಎಚ್ಚರಿಸ್ತಾ ಇದ್ದಾರೆ. ಹಾಗಾಗಿ ಸಾಧ್ಯವಾದಷ್ಟು ಬೆಳಗ್ಗೆ ಬೇಗ ಎದ್ದು ಶುದ್ಧವಾಗಿರ್ತಕ್ಕಂಥ ಆಕ್ಸಿಜನನ್ನು ಪಡೆಯೋದಕ್ಕೆ ಪ್ರಯತ್ನವನ್ನು ಮಾಡಿ ಅಂತ ನಾನು ಈ ಮೂಲಕ ನಿಮಗೆಲ್ರಿಗೂ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ವೈದ್ಯರು ಹೇಳೋ ಪ್ರಕಾರ ಇವತ್ತಿನ ದಿನಮಾನಗಳಲ್ಲಿ ವಾತಾವರಣದಲ್ಲಿ ಈ ವೆಹಿಕಲ್ಗಳಿಂದ ಹೊರಡ್ತಾ ಇರ್ತಕ್ಕಂಥ ಕೆಟ್ಟ ಇದು ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು, ಫ್ಯಾಕ್ಟ್ರಿಗಳಿಂದ ಬರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು, ಈ ಬೇರೆ ಬೇರೆ ವಾಹನಗಳಿಂದ ಬೇರೆ ಬೇರೆ ಅಂಗಡಿಗಳಿಂದ ಬರ್ತಕ್ಕಂಥ ಒಂದು ಕಾರ್ಬನ್ ಡೈಆಕ್ಸೈಡಿಂದ ವಾತಾವರಣದಲ್ಲಿ ಸಾಕಷ್ಟು ಕಲುಷಿತ ಪ್ರಮಾಣದ ಒಂದು ಗಾಳಿ ಉಂಟಾಗ್ತಾ ಇದೆ. ಅದರ ಜೊತೆಗೆ ಸಿಗ್ನಲ್ಗಳಲ್ಲಿ ಯಾರೂ ಕೂಡ ವೆಹಿಕಲ್ನ ಆಫ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡಲ್ಲ. ಅಲ್ಲಿ 50 ಸೆಕೆಂಡ್ 40 ಸೆಕೆಂಡ್ ಹೊಡ್ಕೊಳ್ತಾ ಇದ್ರು ಕೂಡ ಇವರು ಅವ್ರ ಪಾಡಿಗೆ ಅವ್ರ ಗಾಡಿ ಆನ್ ಇಟ್ಟು ಎಕ್ಸ್ಲೇಟರ್ ಕೊಡ್ತಾನೆ ಇರ್ತಾರೆ, ಹಾರ್ನ್ ಮಾಡ್ತಾನೆ ಇರ್ತಾರೆ. ಸೊ ಅದು ಇನ್ನಷ್ಟು ಹೆಚ್ಚು ಒಂದು ಈ ಬ್ಯಾಡ್ ಕಾರ್ಬನ್ ಡೈಆಕ್ಸೈಡನ್ನು ಉಂಟು ಮಾಡ್ತದೆ ಅಂತ. ಹಾಗಾಗಿ ದಯವಿಟ್ಟು ಯಾರೆಲ್ಲ ವಾಹನ ಚಲಾವಣೆ ಮಾಡ್ತೀರಿ ಅವರು ಸಿಗ್ನಲ್ಗಳಲ್ಲಿ ದಯಮಾಡಿ ಈ ಒಂದು ವಾಹನಗಳನ್ನು ಆಫ್ ಮಾಡಿ ಯಾರಿಗೂ ತೊಂದರೆ ಆಗದಿರೋ ಹಾಗೆ ನೋಡ್ಕೊಳ್ಳಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ನಾನು ಇನ್ನೇನು ಕೂಡ ಹೇಳಿದ್ದೆ, ಸಾಕಷ್ಟು ಜನ ಯೂತ್ಸ್ ಆಗಿರ್ಬೋದು, ತುಂಬ ಜನ ಒಂದು ಟ್ರಾಫಿಕ್ ಸಿಗ್ನಲ್ನ ಬ್ರೇಕ್ ಮಾಡ್ತೀರಿ, ಅದ್ರ ಜೊತೆಗೆ ನಿಮ್ಮ ಹತ್ರ ಹೆಲ್ಮೆಟ್ ಇರೋಲ್ಲ. ಇನ್ನೂ ವಿಪರ್ಯಾಸ ಅಂದರೆ DL ಇದೆಯೋ ಇಲ್ವೋ ಗೊತ್ತಿಲ್ಲ, ಅದು ತ್ರಿಬಲ್ ರೈಡಿಂಗ್ ಹೋಗ್ತಿದ್ದೀರಿ, ಹೆಲ್ಮೆಟ್ ಇಲ್ಲದೆ ಹೋಗ್ತಾ ಇದ್ದೀರಿ, ಅದ್ರ ಫೋನ್ಗಳನ್ನ ಯೂಸ್ ಮಾಡಿಕೊಂಡು ಡ್ರೈವ್ ಮಾಡ್ತಾಯಿದ್ದೀರಿ. ಸೊ ಏನಾದರೂ ಪೊಲೀಸ್ ಕೇಲ್ಸಿಗೆ ಹಾಕೊಂಡ್ಬಿಟ್ರೆ 5 ಫೈನ್ ಒಟ್ಟಿಗೆ ಬಡಿತಾರೆ. ಒಂದು ತ್ರಿಬಲ್ ರೈಡಿಂಗ್, ಎರಡನೇದು ಸಿಗ್ನಲ್ ಜಂಪ್, ಮೂರನೇದು ಫೋನ್ ಯೂಸ್ ಮಾಡ್ತಾ ಇರೋದು, ಇನ್ನೊಂದು ನಿಮ್ಮ ಹತ್ರ DL ಇದೆಯೋ ಇಲ್ವೋ ಗೊತ್ತಿಲ್ಲ, ವೆಹಿಕಲ್ಗೆ ಇನ್ಸೂರೆನ್ಸ್ ಇದೆಯೋ ಇಲ್ವೋ ಗೊತ್ತಿಲ್ಲ, ಎಲ್ಲ ಸೇರಿ ಬಡಿದ್ರು ಅಂದರೆ 10-15 ಸಾವಿರ ರೂಪಾಯಿ ನೀವು ದಂಡ ಕಟ್ಟಬೇಕಾಗತ್ತೆ. ಸೊ ಹಾಗಾಗಿ ದಯವಿಟ್ಟು ಟ್ರಾಫಿಕ್ ರೂಲ್ಸನ್ನು ಫಾಲೋ ಮಾಡಿ, ತ್ರಿಬಲ್ ರೈಡಿಂಗ್ ಯಾರೂ ಹೋಗಬೇಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದರ ಜೊತೆಗೆ ಯಾರೂ ಕೂಡ ಸಿಗ್ನಲನ್ನು ಬ್ರೇಕ್ ಮಾಡಬೇಡಿ, ಏಕೆಂದರೆ ಎಲ್ಲ ಕಡೆ ಕ್ಯಾಮ್ರಾಗಳು ಆನ್ ಆಗಿದೆ. ಸೊ ನೀವು ಪೊಲೀಸರಿಲ್ಲ ಅನ್ನೋ ಕಾರಣಕ್ಕೆ ಸಿಗ್ನಲ್ನ ಜಂಪ್ ಮಾಡ್ಕೊಂಡು ಬಂದುಬಿಡ್ಬೋದು, ಆದರೆ ಮನೆಗೆ ನೋಟಿಸ್ ಬರುತ್ತೆ ಅನ್ನೋದನ್ನು ಮರಿಬೇಡಿ. ಬೆಂಗಳೂರಿನಲ್ಲಂತೂ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ದೊಡ್ಡ ಒಂದು ಬಂಗ್ಲೆನೇ ಮಾಡಿಬಿಟ್ಟಿದ್ದಾರೆ. ಯಾವ ಮಟ್ಟಕ್ಕೆ ಅಂದರೆ, ನೀವು ಎಷ್ಟೇ ಫಾಸ್ಟಾಗಿ ಹೋದರೂ ಕೂಡ ವಿತಿನ್ ಎ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ನಿಮ್ಮ ಗಾಡಿಯ 5 ಫೋಟೋನ ಆ ಒಂದು ಕ್ಯಾಮ್ರಾ ಕ್ಯಾಪ್ಚರ್ ಮಾಡುತ್ತೆ. ಅದು ಡಿಫ್ರೆಂಟ್ ಆ್ಯಂಗಲಲ್ಲಿ ನಿಮ್ಮ ಗಾಡಿ ನಂಬರ್ ಬರುತ್ತೆ, ನಿಮ್ಮ ಫೋಟೋ ಬರುತ್ತೆ, ನೀವು ಏನೇನು ಯಾವ್ಯಾವ ಸಿಗ್ನಲ್ ಜಂಪ್ ಮಾಡಿದ್ರಿ ಎಲ್ಲ ರೆಕಾರ್ಡ್ ಆಗಿಬಿಟ್ಟು ಇಮಿಡಿಯೇಟಾಗಿ ಅದೇ ಕಂಪ್ಯೂಟರ್ ಮೂಲಕ ನಿಮಗೆ ಮನೆಗೆ ಒಂದು ನೋಟಿಸ್ ಕೂಡ ಸೆಂಡ್ ಮಾಡುತ್ತೆ. ಸೊ ಇಷ್ಟು ಅದ್ಭುತವಾಗಿರ್ತಕ್ಕಂಥ ಕೆಲಸವನ್ನು ಬೆಂಗಳೂರು ಪೊಲೀಸ್ನವ್ರು ಮಾಡ್ತಾಯಿದ್ದಾರೆ. ಸೊ ಬಿ ಕೇರ್ಫುಲ್. ಅದು ಮುಂದಿನ ದಿನಗಳಲ್ಲಿ ದಾವಣಗೆರೆಗೂ ಕೂಡ ಅಪ್ಲೈ ಆಗೇ ಆಗತ್ತೆ. ಏಕೆಂದರೆ ದಾವಣಗೆರೆ SP ಆಗಿರ್ತಕ್ಕಂಥ ಉಮಾ ಪ್ರಶಾಂತ್ ಅವರು ಕೂಡ ಹೇಳಿದ್ದಾರೆ, ಟ್ರಾಫಿಕ್ ರೂಲ್ಸ್ಗಳನ್ನು ತುಂಬ ಯೂತ್ಸ್ ಬ್ರೇಕ್ ಮಾಡ್ತಾಯಿದ್ದೀರಿ, ಖಂಡಿತ ಇಟ್ಸ್ ಅ ಪನಿಷಬಲ್ ಅಫೆನ್ಸ್ ಅಂತಲೂ ಕೂಡ ಹೇಳಿದ್ದಾರೆ. ದಂಡ ಅಂತೂ ನೀವು ಕಟ್ಟಲೇಬೇಕಾಗತ್ತೆ. ಸೊ ಹಾಗಾಗಿ ದಯಮಾಡಿ ಎಲ್ಲರೂ ಕೂಡ ನಿಮ್ಮ ಪ್ರಾಣ ಉಳಿಸ್ಕೊಳೋಸ್ಕೋಸ್ಕರ, ನಿಮ್ಮ ಸೇಫ್ಟಿಗೋಸ್ಕರ, ನಿಮ್ಮ ಕುಟುಂಬದವರ ಸೇಫ್ಟಿಗೋಸ್ಕರ ಹೆಲ್ಮೆಟ್ ಹಾಕ್ಕೊಂಡು ಡ್ರೈವ್ ಮಾಡಿ. ಅದ್ರ ಜೊತೆಗೆ ಟ್ರಾಫಿಕ್ ಸಿಗ್ನಲ್ಗಳನ್ನ ಬ್ರೇಕ್ ಮಾಡಬೇಡಿ, ಓವರ್ಟೇಕ್ ಮಾಡಬೇಡಿ, ಫೋನ್ಗಳನ್ನು ಯೂಸ್ ಮಾಡ್ತಾ ದಯವಿಟ್ಟು ವಾಹನವನ್ನು ಚಲಾವಣೆ ಮಾಡಬೇಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನಷ್ಟು ವಿಚಾರಗಳನ್ನು ನೋಡೋದು ಅಂದರೆ,
ಒಂದು ಕರೆ ಬರ್ತಾ ಇದೆ, ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ. ನಮಸ್ತೆ. ನಮಸ್ತೆ, ತಮ್ಮ ಹೆಸರು? ನಮ್ಮ ಹೆಸರು ಶೀಲಾ ಅಂತ. ಶೀಲಾ ಮೇಡಮ್, ಹೇಳಿ. ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ನನ್ನ ಮಗಳು ಅಳಿಯಂಗೆ. ಮಗ ಅಳಿಯಂಗೆ ಹೇಳಿ ಮೇಡಮ್. ಅವ್ರ ಹೆಸರು? ರಕ್ಷಿತಾ ನವೀಶ್ ಅಂತ, ಮಂಡ್ಯ. ರಕ್ಷಿತಾ ನವೀಶ್. ನವೀಶ್. ಓಕೆ. ಸೊ ಅವ್ರ ಏನು ಆನಿವರ್ಸರಿ ಇದೆಯಾ ಮೇಡಮ್? 15 ತಾರೀಕಿಗೆ ಮುಗ್ದಿದೆ. ಓಕೆ. ಹಾಗೆ ಮೊನ್ನೆ ಮಾಡಿದ್ವಿ, ಆದ್ರೆ ಸಿಕ್ಲಿಲ್ಲ ಫೋನು. ಓಕೆ ಓಕೆ. ಸೊ ಖಂಡಿತಮ್ಮ, ನಮ್ಮ ಕಡೆಯಿಂದ ರಕ್ಷಿತಾ ನವೀಶ್ ಅವರಿಗೆ ವಿವಾಹ ವಾರ್ಷಿಕೋತ್ಸವದ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಸೊ ಭಗವಂತ ನಿಮಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲವನ್ನ ಕೊಟ್ಟು ಕಾಪಾಡಲಿ. ಹೀಗೆ ಜೊತೆಯಾಗಿ ನಗ್ನಗ್ತಾ ಸಂತೋಷವಾಗಿ ಬಾಳಿ ಅಂತ ಹಾರೈಸ್ತಾ ಇದ್ದೀನಿ. ನಮ್ಮ ಫ್ರೆಂಡ್ ಅವರು ಇಲ್ಲಮ್ಮ ಅಂತ ಮಾಡ್ತಾ ನೋಡಿ ಸರ್ ನಿಮ್ಗೆ. ಹಾಂ ಹಾಂ, ಅವ್ರು ನಮ್ಮ ಫ್ರೆಂಡ್ ಅವರು. ಹೌದಾ? ಓಕೆ ಓಕೆ. ಸೊ ಕೊಟ್ಟಿದ್ದು ನಮ್ಗೆ. ಹೌದಾ? ಓಕೆ, ಒಳ್ಳೇದಾಗ್ಲಿಮ್ಮ. ಧನ್ಯವಾದಗಳು ನಿಮಗೂ ಕೂಡ ಮತ್ತೆ ನೀಲಮ್ಮ ಅವರು ಕೂಡ. ಸೊ ತಿಂಡಿ ಆಯ್ತಾ ಮಾತೊಂದು? ತಿಂಡಿ ಆಯ್ತಾ ಅಂದೆ? ತಿಂಡಿ ಈಗ ಮಾಡ್ಬೇಕು ನೋಡಿ ಸರ್, ನಿಮ್ ಫೋನಿಗೆ ನಾವು ಕಾಯ್ತಾ ಇದ್ವಿ, ಸಿಗ್ಲಿ ಅಂತ ಮಾಡಿದ್ವಿ. ಓಕೆ ಓಕೆ, ಥ್ಯಾಂಕ್ ಯು ಸೊ ಮಚ್. ಸೊ ನೀವು ರೆಡಿ ಮಾಡ್ತಕ್ಕಂಥದ್ದು, ನೀವು ಇಷ್ಟಪಟ್ಟು ಮಾಡ್ತಕ್ಕಂಥ ಯಾವುದಾದ್ರೂ ಒಂದು ಅಡಿಗೆ ನಮ್ಮ ಜೊತೆ ಹಂಚ್ಕೋಬೋದಾ, ನಮ್ಮೆಲ್ಲ ವೀಕ್ಷಕರಿಗೋಸ್ಕರ? ಸರ್, ಅಡಿಗೆಗಿಂತ ಕೂದಲು ಉದುರುತ್ತವಲ್ಲ, ಅದಕ್ಕೆ ಹೇಳಿ ಹೇಳಿ, ಖಂಡಿತ. ತುಂಬ ಸಂತೋಷ. ಹೇಳಿ, ಯಾವ ಥರ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಒಂಚೂರು ನಿಧಾನಕ್ಕೆ ಹೇಳಿ, ಯಾಕೆಂದ್ರೆ ಅವ್ರಿಗೆ ಬರ್ಕೊಳೋರಿಗೆ ಈಸಿ ಆಗಲಿ ಅಂತ ಹೇಳಿ ಅಷ್ಟೇ. ಓಕೆ ಸರ್, ಹೇಳಿ ಹೇಳಿ. ಈರುಳ್ಳಿ, ಓಕೆ. ಕರಿಬೇವು, ಕರಿಬೇವು. ಆಮೇಲೆ ಮೆಂತ್ಯ ರಾತ್ರಿ ನೆನಿಟ್ಟು, ಮೆಂತ್ಯ ಬೆಳಗ್ಗೆ ರುಬ್ಬೇಕು. ಅದನ್ನ ಮೆಂತ್ಯ ಸಪ್ರೇಟ್ ಆಗಿ ರುಬ್ಕೋಬೇಕಾ? ರಾತ್ರಿ ನೆನಿಟ್ಟು ಈರುಳ್ಳಿ, ಕರಿಬೇವು, ದಾಸವಾಳದೆಲೆ. ಓಕೆ. ಈರುಳ್ಳಿ ನೆನೆ ಇಡ್ಬೇಕಾ? ಇಲ್ಲ ಇಲ್ಲ ಇಲ್ಲ, ಬೆಳಗ್ಗೆ ಎದ್ದು ಅದು ಕಟ್ ಮಾಡಿ ಹಾಕೋದಷ್ಟೇ. ಓಕೆ. ಅದನ್ನ ಹಾಕಿ ರುಬ್ಬಿ, ಇದು ಒಂದು ದಿನ ಮುಂಚೆನೆ ತಲೆ ತೊಳೆದಿರುತ್ತಲ್ಲ, ಒಣ ಕೂದಲಿಗೆ ಅದು ಹಚ್ಕೊಂಡು 10 ನಿಮಿಷ ಬಿಟ್ಟು ಸ್ನಾನ ಮಾಡಿದ್ರೆ ಕೂದಲು ಉದುರೋದು ನಿಲ್ಲುತ್ತೆ. ಓಕೆ. ಈರುಳ್ಳಿ, ಮೆಂತ್ಯ, ಕರಿಬೇವು, ಇನ್ನೊಂದೇನು ಹೇಳಿದ್ರಿ? ದಾಸವಾಳದೆಲೆ. ಇವು 4 ಮಿಕ್ಸಿ ಮಾಡಬೇಕಾ? ಮಿಕ್ಸರ್ ಮಾಡಬೇಕು. ಮಿಕ್ಸಿ ಮಾಡಬೇಕು. ಮಿಕ್ಸಿ ಮಾಡ್ಬಿಟ್ಟು ಹಚ್ಕೊಂಡು 10 ನಿಮಿಷ ಆದ ನಂತರ ಸ್ನಾನ ಮಾಡಬೇಕು. 10 ನಿಮಿಷ ಆದ ನಂತರ ಸ್ನಾನ ಮಾಡಿದ್ರೆ ಸ್ವಲ್ಪ ಆದಷ್ಟು ಕೂದಲು ಉದುರೋದು ನಿಲ್ಲುತ್ತೆ. ಓಕೆ, ಬೆಳೆಯುತ್ತೆ. ಓಕೆ. ಎಷ್ಟು ದಿವಸದವರೆಗೂ ಮಾಡ್ಬೇಕು ಇದನ್ನ? ಅಂದ್ರೆ ಅವರು ಸ್ವಲ್ಪ ಟೈಮ್ ಇದ್ದಾಗ 15 ದಿನಕ್ಕೊಮ್ಮೆ. ಓಕೆ ಓಕೆ. 15 ದಿವಸಕ್ಕೊಮ್ಮೆ, ತಿಂಗಳಿಗೊಮ್ಮೆ ಮಾಡಿದ್ರೆ ಒಳ್ಳೇದು. ಯಾರಿಗೆಲ್ಲ ಮಹಿಳೆಯರಿಗೆ ತುಂಬಾ ಕೂದಲು ಉದುರ್ತಾ ಇರುತ್ತೆ, ಡ್ಯಾಂಡ್ರಫ್ ಇರುತ್ತೆ, ಸೊ ಅವರಿಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಅಂತೀರಿ? ಹೆಲ್ಪ್ ಆಗುತ್ತೆ. ಅದು ನಾವು ಮಾಡ್ತಾ ಇದೀವಿ ಅದನ್ನ. ಓಕೆ. ನೀವು ಎಷ್ಟು ದಿವಸದಿಂದ ಮಾಡ್ತಾ ಇದೀರಿ ಅಂದ್ರೆ, ಅಥವಾ ಎಷ್ಟು ವರ್ಷದಿಂದ ಮಾಡ್ತಾ ಇದೀರಿ ಇದನ್ನ? ನಾವು ಈಗ ಬಹಳ ದಿವಸ ಆಯ್ತು. ನಮ್ಮ ತಮ್ಮ ಹೆಂಡತಿಯವ್ರು ನಮ್ಗೆ ಹೇಳ್ಕೊಟ್ಟಿದ್ರ, ನಾವು ಅದನ್ನ ಕಂಟಿನ್ಯೂ ಮಾಡಿದ್ವಿ. ಸ್ವಲ್ಪ ಮಧ್ಯ ನಮ್ಮ ಮಗಳ ಮದ್ವೆ, ಅದೇ ಆನಿವರ್ಸರಿ ಐತಲ್ಲ, ಅವ್ರ ಮಗಳ ಮದ್ವೆ ಇತ್ತು, ಬಿಟ್ಬಿಟ್ವಿ. ಹಂಗಾಗಿ ಈಗ ಮತ್ತೆ ಮಾಡ್ತಾ ಇದೀವಿ. ಮತ್ತೆ ಕೂದಲು ಸ್ವಲ್ಪ ಕಂಟ್ರೋಲ್ ಆಗಿದೆ ಉದ್ರದ್ದು. ಓಕೆ ಓಕೆ. ಸೊ ತಿಂಗಳಿಗೊಮ್ಮೆ ಮಾಡಿದ್ರು ಸಾಕು ಅಂತೀರಾ ಹಾಗಿದ್ರೆ? ತಿಂಗಳಿಗೊಮ್ಮೆ ಮಾಡಿದ್ರೆ ಅಂದ್ರೆ 15 ದಿವಸಕ್ಕೊಮ್ಮೆ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಓಕೆ. ಕನಿಷ್ಠ ಪಕ್ಷ 15 ದಿವಸಕ್ಕೊಮ್ಮೆ. ಯಾರಿಗೆಲ್ಲ ತುಂಬಾ ಕೂದಲು ಉದುರ್ತಾ ಇರುತ್ತೆ, ಡ್ಯಾಂಡ್ರಫ್ ಇರುತ್ತೆ, ಅವರಿಗೆ ಒಂದು ರೆಸಿಪಿನ ಟ್ರೈ ಮಾಡ್ಬೋದು. ಸರ್, ಹೌದು. ಎಸ್ ಎಸ್, ಥ್ಯಾಂಕ್ ಯು ಸೊ ಮಚ್ ಅಮ್ಮ. ಸೊ ಒಂದು ಒಳ್ಳೆ ಸಜೆಷನ್ಸ್ನ ಕೊಟ್ರಿ. ಯಾಕೆಂದರೆ ಹೆಣ್ಮಕ್ಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಸರಿಯಾಗಿ ಎಣ್ಣೆ ಹಚ್ಕೊಳ್ದೇ ಇರೋದಕ್ಕೆ, ಮತ್ತು ಈ ಹವಾಮಾನದ ವೈಪರೀತ್ಯದಿಂದ ತುಂಬ ಧೂಳು ಓಡಾಡ್ತಾರೆ. ಸೊ ಹಾಗಾಗಿ ಈ ರೀತಿಯ ಒಂದು ಕೂದಲು ಉದುರತಕ್ಕಂಥ ಸಮಸ್ಯೆ ಕಾಮನ್ ಆಗಿ ಇದ್ದೇ ಇರುತ್ತೆ. ಡ್ಯಾಂಡ್ರಫ್ ಸಮಸ್ಯೆ ಕೂಡ ಇದ್ದೇ ಇರುತ್ತೆ, ತಲೆ ಹೊಟ್ಟಿಂದು. ಸೊ ಈ ಒಂದು ವಿಶೇಷವಾಗಿರ್ತಕ್ಕಂಥ ಟ್ರೈ ಮಾಡಲಿ ಇದನ್ನ ಅಂತ ನಾನು ಕೂಡ ಹೇಳ್ತೀನಿ. ಧನ್ಯವಾದಗಳು ಅಮ್ಮ ಕರೆ ಮಾಡಿದ್ದಕ್ಕೆ. ಹೀಗೆ ಕರೆ ಮಾಡ್ತಾ ಇರಿ. ನೀಲಮ್ಮ ಮಗಂದು ಈ ತಿಂಗಳು 25-26 ಮದುವೆ ಇದೆ. ನೀಲಮ್ಮ ಅವ್ರ ಮಗ, ಅವ್ರಿಗೆ ಹೇಳ್ಬಿಡ್ರಿ. ಖಂಡಿತ ಖಂಡಿತ. ಸೊ ಅವರು ಕೂಡ ಅಡ್ವಾನ್ಸ್ ಆಗಿ ಮದುವೆ ದಿನಕ್ಕೆ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. ಎಸ್, ಅವರು ಕೂಡ ತುಂಬ ಸರಿ ಹೇಳಿದ್ದಾರೆ 25-26 ಮದುವೆ ಇದೆ ಅಂತ ಹೇಳಿ. ಎಸ್, ಅಡ್ವಾನ್ಸ್ ಆಗಿ ನಿಮ್ಮ ಕಡೆಯಿಂದ ವಿಶ್ ಮಾಡ್ತಾ ಇದ್ದೀನಿ ಅವ್ರಿಗೆ. ಸರಿ, ಥ್ಯಾಂಕ್ ಯು ಸೊ ಮಚ್ ಅಮ್ಮ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಸೊ ಹೀಗೆ ಕರೆ ಮಾಡ್ತಾ ಇರಿ. ಸಾಧ್ಯವಾದರೆ ಸ್ಪೆಷಲ್ ಆಗಿರ್ತಕ್ಕಂಥ ನಿಮ್ಮಲ್ಲಿರ್ತಕ್ಕಂಥ ಒಂದು ರೆಸಿಪೀಸನ್ನು ನಮ್ಗೆ ಹೇಳ್ಕೊಡೋದಕ್ಕೆ ಪ್ರಯತ್ನ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಓಕೆ ಅಮ್ಮ, ನಮಸ್ತೆ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಸೊ ಯೂಶಲಿ ಈ ಥರದ ಒಂದು ಸಜೆಷನ್ಸ್ಗಳು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಏಕೆಂದರೆ ಅವರಲ್ಲಿರ್ತಕ್ಕಂಥ ಅವ್ರಿಗೆ ಆಲ್ರೆಡಿ ಅದನ್ನು ಸ್ವತಃ ಟ್ರೈ ಮಾಡಿರ್ತಾರೆ. ಸೊ ಬೇರೆಯವ್ರಿಗೆ ಈ ರೀತಿ ರೆಸಿಪಿಗಳನ್ನು ಹೇಳ್ಕೊಟ್ಟಾಗ ಅದು ಬರೀ ತಿನ್ನೋದಕ್ಕೆ ಆಗಬೇಕು ಅಂತಿಲ್ಲ. ಸೊ ಆರೋಗ್ಯ ದೃಷ್ಟಿಯಿಂದನೂ ಈ ರೀತಿಯ ರೆಸಿಪಿಗಳ ಹತ್ರ ಯಾರ ಹತ್ರನಾರು ಇದ್ದರೆ ದಯವಿಟ್ಟು ಅದನ್ನು ತಿಳಿಸಿ ಅಂತ ಹೇಳಿ ನಾನು ಕೂಡ ಕೇಳ್ಕೊಳ್ತಾ. ಇನ್ನೊಂದು ಕರೆ ಬರ್ತಾ ಇದೆ, ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ ಅಮ್ಮ, ಹೇಳಿ ತಮ್ಮ ಹೆಸರು? ನಮ್ಮ ಹೆಸರು ರೂಪಾ ಅಂತ ಸರ್, ದಾವಣಗೆರೆಯಿಂದ. ರೂಪಾ, ಹೇಳಿಮ್ಮ. ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಾ? ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಮ್ಮ? ಹೌದು ಸರ್, ಡಿಸೆಂಬರ್ 28ಕ್ಕೆ ನಮ್ಮ ಮನೆ ಎದುರುಗಡೆ ಚೈತ್ರ ಪವನ್ ಅಂತ ಅವ್ರ ವೆಡ್ಡಿಂಗ್ ಆನಿವರ್ಸರಿ ಇದೆ. ಓಕೆ, ವೆಡ್ಡಿಂಗ್ ಆನಿವರ್ಸರಿ ಸರ್. ಓಕೆ ಅಮ್ಮ. ಸೊ ನಮ್ಮ ಕಡೆಯಿಂದ ಚೈತ್ರ ಪವನ್ ಅವ್ರಿಗೆ ವಿವಾಹ ವಾರ್ಷಿಕೋತ್ಸವಕ್ಕೆ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಒಳ್ಳೇದಾಗ್ಲಿ, ಭಗವಂತ ಅವರಿಗೆ ಎಲ್ಲ ರೀತಿಯಿಂದ ಒಳ್ಳೇದನ್ನ ಮಾಡ್ಲಿ ಅಂತ ಕೇಳ್ಕೊತಾ ಇದ್ದೀನಿ.
ಎಸ್. ಸೊ ಮತ್ತೆ ಯಾರಿಗಾದ್ರೂ ಶುಭಾಶಯ ಹೇಳೋದಿದೆಯಮ್ಮ? ಮತ್ತೆ ಅಂದ್ರೆ ಮುಂದಿನ ತಿಂಗಳು ನಮ್ದೇ ವೆಡ್ಡಿಂಗ್ ಆನಿವರ್ಸರಿ ಇದೆ ಓ, ಸರ್. ಅಷ್ಟೊತ್ತಿಗೆ super. ಮತ್ತಿನ್ನೊಂದ್ಸಲ ಮಾಡ್ತೀನಿ. ಖಂಡಿತಮ್ಮ, ಏನಿಯೋ ನೋ ಪ್ರಾಬ್ಲಮ್. ಸೊ ನಿಮಗೂ ಕೂಡ ವಿವಾಹ ವಾರ್ಷಿಕೋತ್ಸವಕ್ಕೆ ಅಡ್ವಾನ್ಸ್ ಆಗಿ ವಿಶಸ್ಸನ್ನ ತಿಳಿಸ್ತಾ ಇದ್ದೀನಿ ಮಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್ ಮಾ. ಏನು ಮಾಡ್ತೀರಿಮ್ಮ ಫ್ರೀ ಟೈಮಲ್ಲಿ ತಾವು? ಫ್ರೀ ಟೈಮ್ ಅಂದ್ರೆ ಬಟ್ಟೆ ಹೊಲಿತೀನಿ ಸರ್. ಬಟ್ಟೆ ಹೊಲಿತೀರಾ? ಓಕೆ. ಯಾವ ಥರದ ಬಟ್ಟೆಗಳನ್ನ ಹೊಲಿತೀರಿ? ಸೀರೆ ಪೆಟ್ಟಿಕೋಟ್ ಹೊಲಿತೀನಿ ಸರ್. ಸೀರೆಯಲ್ಲಿ ಪೆಟಿಕೆಟ್ ಹೊಲಿತೀರಾ? ಅಲ್ಲಲ್ಲ, ಸೀರೆ ಪೆಟ್ಟಿಕೋಟ್ ಹೊಲಿತೀನಿ. Okay. ಸೀರೆಲ್ಲ ಹಾ, ಹಾ. ಬಟ್ಟೆಲೆ ಹೊಲಿಯೋದು, ಸೀರೆ ಪೆಟ್ಟಿಕೋಟ್ ಹೊಲಿತೀವಿ. ಓಕೆ ಓಕೆ. ಸೊ ಅಂದರೆ ಸೀರೆಗೆ ಎಂಬ್ರಾಯ್ಡ್ರಿ ಎಲ್ಲ ಮಾಡೋದೆಲ್ಲ ಇರುತ್ತಲ್ಲ ಹಾ ಅದಲ್ವಾ? ಹಾ ಹೌದು ಸರ್. ಓಕೆ. ಆ್ಯಂಡ್ ಪೆಟಿಕೋಟ್ಗಳನ್ನ ಹೊಲ್ಕೊಡ್ತೀರಿ? ಹಾ ಸರ್. ಓಕೆ. ಆ್ಯಂಡ್ ಈವನ್ ಮದ್ದು ಮಕ್ಕಳಿಗೆ ಅದೆಲ್ಲ ಇರುತ್ತಲ್ವಾ, ಜಾಕೆಟಲ್ಲಿ ಹೊಲ್ಕೊಡೋದು ಅದೆಲ್ಲ ಮಾಡ್ತೀರಾ? ಬ್ಲೌಸ್ ಇಲ್ಲ ಸರ್, ಬ್ಲೌಸ್ ಬರಲ್ಲ. ಓಕೆ ಪೆಟ್ಟಿಕೋಟ್ ಒಂದು ಸ್ಟಿಚ್ ಮಾಡ್ತೀನಿ. ಓಕೆ ಓಕೆ, ಒಳ್ಳೇದಾಗಲಿ. ಸೊ ನೀವು ಮಾಡ್ತಕ್ಕಂಥ ಯಾವುದಾದ್ರೂ ಒಂದು ಸ್ಪೆಷಲ್ ರೆಸಿಪಿ ಇದ್ರೆ ನಮ್ಮ ಜೊತೆ ಶೇರ್ ಮಾಡ್ಬೋದಾ? ಹಾ ಹೌದು ಸರ್, ಹೇಳ್ತೀನಿ. ಹೇಳಿ, ಏನು ಮಾಡೋಕ್ಕೆ ಗೋಲಿ ಬಜ್ಜಿ ಮಾಡ್ತೀನಿ ಸರ್. ಗೋಲಿ ಬಜ್ಜಿ ನಮ್ಮ ಮಂಗಳೂರು ಕಡೆದಲ್ವಾ? ಹಾ ಹೌದು ಸೊ ಸರ್. ನೀವು ಮೂಲತಃ ಮಂಗಳೂರಿನವರು ಹಾಗಿದ್ರೆ? ಇಲ್ಲ ಇಲ್ಲ, ಓಕೆ ನಾವು ತವ್ರ ಮನೆ ಶಿವಮೊಗ್ಗ, ಕೊಟ್ಟಿರೋದು ಇಲ್ಲಿ ದಾವಣಗೆರೆಗೆ. ಓಕೆ. ಶಿವಮೊಗ್ಗ ಅಂದ್ರೆ ಅದು ಆಲ್ಮೋಸ್ಟ್ ಮಂಗಳೂರು ಕಡೆನೇ ಅಲ್ವಾ? ಹಾ ಸರ್. ಸೊ ಅಲ್ಲಿ ಅವರಿಗೆ ಆಬ್ವಿಯಸ್ಲಿ ಈ ತಿಂಡಿ ಚೆನ್ನಾಗಿ ಬರುತ್ತೆ, ಗೋಲಿ ಬಜ್ಜಿ. ಹಾ ಸರ್ ಹೌದು. ಸೊ ಡಿಫ್ರೆಂಟ್ ಆಗಿರುತ್ತೆ. ಅದು ಇತ್ತೀಚೆಗೆ ಕಲ್ತಿರೋದು ಸರ್, ಮುಂಚೆ ಮಾಡ್ತಿದ್ದಿಲ್ಲ, ಇತ್ತೀಚೆಗೆ ಕಲ್ತಿರೋದು. ಓಕೆ ಓಕೆ, ಹೇಳಿಮ್ಮ, ಖಂಡಿತ ಹೇಳಿ, ಹೇಗೆ ಮಾಡೋದು ಅಂತ ಹೇಳಿಮ್ಮ. ಅದಕ್ಕೆ ಬೇಕಾಗೋ ಸಾಮಾನು ಮೈದಾ ಹಿಟ್ಟು, ಹ್ಮ್ ಜೀರಿಗೆ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಹ್ಮ್ ಆಮೇಲೆ ಕೊಬ್ಬರಿ ಕಾಯಿ ತುರಿ ಸಣ್ಣಕ್ಕೆ ಹೆಚ್ಕೋಬೇಕು ಸರ್. ಆಮೇಲೆ ಮೊಸರು, ಉಪ್ಪು, ಆಮೇಲೆ ಇವೆಲ್ಲ ಫಸ್ಟಿಗೆನೆ ಮೈದಾ ಹಿಟ್ಟಿಗೆ ಮೊಸರು ಹಾಕಿ ಚೆನ್ನಾಗಿ ಕಲ್ಸ್ಕೋಬೇಕು ಸರ್. ಆಮೇಲೆ ಇವ್ ಮೇಲೆ ಹೇಳಿದ್ನಲ್ಲ, ಇವ್ ಉಳ್ದಿರೋ ಸಾಮಾನುಗಳೆಲ್ಲ ಹಾಕಿ ಸ್ವಲ್ಪ ಸೋಡಾ ಪುಡಿ ಹಾಕ್ಬೇಕು. ಸ್ವಲ್ಪ ಎಲ್ಲ ಚೆನ್ನಾಗಿ ಕಲ್ಸ್ಬೇಕು. ಕಲಸಿ ಒಂದ್ ಅರ್ಧ ಗಂಟೆ ನೆನೆಸಿ ಇಡ್ಬೇಕು ಸರ್ ಅದನ್ನ. ಆಮೇಲೆ ಸಣ್ಣ ಸಣ್ಣ ಉಂಡೆ ಆಗಿ ಎಣ್ಣೆ ಬಿಸಿ ಆದ್ಮೇಲೆ ಕರಿಬೇಕು ಸರ್. ಹಾಕಿ ತುಂಬಾ ಚೆನ್ನಾಗಿ, ಹಂಗೆ ಅದು ಎಣ್ಣೆಲಿ ಹಾಕಿದ ತಕ್ಷಣ ಮೇಲೆ ತೇಲ ಸರ್, ಅದು ಕರೆಕ್ಟ್ ಆಗಿ ಮೇಲೆ ತೇಲ್ತು ಅಂದ್ರೆ ಚೆನ್ನಾಗ್ ಬಂದಿದೆ ಅಂತ. ಹೌದಾ? ಓಕೆ ಓಕೆ ಓಕೆ. ತುಂಬಾ ಚೆನ್ನಾಗಿರುತ್ತೆ ಸರ್. ಇದು ಚಟ್ನಿ ಜೊತೆ ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಓಕೆ ಓಕೆ. ಸೊ ಎಲ್ಲರೂ ಟ್ರೈ ಮಾಡಲಿ. ಮಂಗಳೂರು ಗೋಲಿ ಬಜ್ಜಿ ಅಂದ್ರೆ ಅದೊಂಥರ ಫೇಮಸ್, ತುಂಬಾ ಚೆನ್ನಾಗಿರುತ್ತೆ. ಹೌದು ಸರ್. ನಾನು ಕೂಡ ತುಂಬಾ ಸಲ ತಿಂದಿದ್ದೀನಿ, ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಎಲ್ಲರೂ ಟ್ರೈ ಮಾಡಿ ಅಂತ ನಾನು ಕೂಡ ವಿಶ್ ಮಾಡ್ತಾ ಇದ್ದೀನಿ. ಹಾ ಸರ್. ಓಕೆ, ಒಳ್ಳೇದಾಗಲಿ. ಎಲ್ಲರೂ ಅದನ್ನ ಟ್ರೈ ಮಾಡಲಿ ಅಂತ ಶುಭ ಹಾರೈಸ್ತಾ. ಎಸ್, ಥ್ಯಾಂಕ್ ಯು ಸೊ ಮಚ್ ಅಮ್ಮ. ಥ್ಯಾಂಕ್ ಯು. ಒಳ್ಳೇದಾಗಲಿ. ಹೀಗೆ ಕರೆ ಮಾಡ್ತಾ ಇರಿಮ್ಮ. ಹಾ ಸರ್. ಓಕೆ, ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು ಸರ್. ಎಸ್ ವೀಕ್ಷಕರೇ, ಸೊ ಮಂಗಳೂರು ಗೋಲಿ ಬಜ್ಜಿನ ಯಾರೆಲ್ಲ ಟ್ರೈ ಮಾಡಬೇಕು ಅಂತಿದ್ದೀರಿ ಅವರು ಟ್ರೈ ಮಾಡಿ. ತುಂಬ ಸಿಂಪಲ್ ಆಗಿರ್ತಕ್ಕಂಥ ರೆಸಿಪಿ. ಮೇಡಮ್ ಹೇಳಿದಾಗೆ, ಸೊ ಅದು ಎಣ್ಣೆಯಲ್ಲಿ ಚೆನ್ನಾಗಿ ಉಬ್ಬಿ ಬಂತು ಅಂದರೆ ಅದು ತಿನ್ನೋದಕ್ಕೊಂದು ಮಜಾ ಇರುತ್ತೆ. ಸಾಯಂಕಾಲ ಈವ್ನಿಂಗ್ ಸ್ನ್ಯಾಕ್ಸು ತುಂಬ ಕಡೆ, ತುಂಬ ಹೋಟ್ಲ್ಗಳಲ್ಲಿ ಇತ್ತೀಚೆಗೆ ಅದನ್ನು ಕಾಮನ್ನಾಗಿ ಮಾಡ್ತಾರೆ. ಸೊ ಟೇಸ್ಟ್ ಮಾಡಿ ಮಂಗಳೂರು ಗೋಲಿ ಬಜ್ಜಿನ. ಓಕೆ. ಎಸ್, ಇನ್ನಷ್ಟು ವಿಚಾರಗಳನ್ನ ತಿಳಿಸೋ ಪ್ರಯತ್ನವನ್ನು ಮಾಡ್ತೀನಿ. ಎಸ್, ಇನ್ನೊಂದು ವಯಸ್ಸಾದವ್ರಿಗೋಸ್ಕರ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಮಾಹಿತಿ ಇದೆ, ಹೇಳಿಬಿಡ್ತೀನಿ. ವೃದ್ಧಾಪ್ಯ ವೇತನವನ್ನು ತಗೊಳ್ಳಿಕ್ಕೆ ಸಲ್ಲಿಸಬೇಕಾಗಿರ್ತಕ್ಕಂಥ ಅಪ್ಲಿಕೇಶನ್ಸ್ಗೆ ನೀವೆಲ್ಲ ಏನು ಡೀಟೇಲ್ಸನ್ನು ಕೊಡಬೇಕು ಅನ್ನೋದನ್ನು ತಿಳಿಸೋ ಪ್ರಯತ್ನವನ್ನು ಮಾಡ್ತೀನಿ. ಇದು 61 ವರ್ಷ ಮೇಲ್ಪಟ್ಟವ್ರಿಗೆ ಮಾತ್ರ ಬರ್ತಕ್ಕಂಥದ್ದು. ಮತ್ತು ಸುಮ್ಮನೆ 58 ವರ್ಷ 59 ವರ್ಷ ಇದ್ದಾಗ ಅಲ್ಲಿ ಹೋಗ್ಬಿಟ್ಟು ತೊಂದರೆ ಪಡಬೇಡಿ. 61 ವರ್ಷ ಕ್ರಾಸ್ ಆಗಿದೆ ಅಂದರೆ 61 ವರ್ಷ ಆಗಿ ಒಂದು ದಿವಸ ಆಗಿದ್ರು ಕೂಡ ಇದು ನಿಮಗೆ ವೃದ್ಧಾಪ್ಯ ವೇತನ ಬರುತ್ತೆ. ಸೊ ನೀವು ಅಪ್ಲೈ ಮಾಡ್ಬೋದು. ನಿಮಗೆ ಬೇಕಾಗಿರ್ತಕ್ಕಂಥದ್ದು ವೈದ್ಯಕೀಯ ಪ್ರಮಾಣ ಪತ್ರ. ಅಂದರೆ ನಿಮ್ಗೆ 61 ವರ್ಷ ಆಗಿದೆ ಅಂತ ದಾಖಲೆ ಮೂಲಕ ಅಲ್ಲಿ ಹೇಳೋದಕ್ಕೆ ನಿಮ್ಮ ಹತ್ರ ಒಂದು ವೈದ್ಯಕೀಯ ಪ್ರಮಾಣ ಪತ್ರ ಬೇಕಾಗುತ್ತೆ. ಫಸ್ಟ್, ವೆರಿ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಆಧಾರ್ ಕಾರ್ಡ್ ಜೆರಾಕ್ಸ್ ಕಾಪಿ ಬೇಕು. ಪಡಿತರ ಚೀಟಿ ಅಂದರೆ ರೇಷನ್ ಕಾರ್ಡ್ನ ನಕಲು ಪ್ರತಿ ಬೇಕು. ಮತದಾರರ ಗುರುತಿನ ಚೀಟಿ ಅಂದರೆ ಎಲೆಕ್ಷನ್ ID ಕಾರ್ಡ್ ಬೇಕು. ಅದರ ಜೊತೆಗೆ ಬ್ಯಾಂಕ್ ಪಾಸ್ಬುಕ್, ನಿಮ್ಮ ಒಂದು ಅಕೌಂಟಿಗೆ ಹಣ ಜಮಾ ಆಗಲಿಕ್ಕೋಸ್ಕರ ನೀವು ಯಾವುದಾದ್ರೂ ಒಂದು ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ಹೊಂದಿರತಕ್ಕಂಥ ಖಾತೆಯ ಒಂದು ಪಾಸ್ಬುಕ್ಕು. ಅದ್ರ ಜೊತೆಗೆ 5 ಪಾಸ್ಪೋರ್ಟ್ ಸೈಜ್ನ ಫೋಟೋಗಳು ಬೇಕಾಗತ್ತೆ. ಸೊ ಇದಿಷ್ಟು ವೃದ್ಧಾಪ್ಯ ವೇತನ ಒಂದು ನೀವು ತಗೊಳ್ಳಿಕ್ಕೆ ಬೇಕಾಗಿರ್ತಕ್ಕಂಥ ದಾಖಲೆಗಳು ಅನ್ನೋದನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಅದ್ರ ಜೊತೆಗೆ ವಿಧವಾ ವೇತನವನ್ನು ಪಡಿಬೇಕು ಅಂತ ತುಂಬ ಜನ ಕಷ್ಟಪಡ್ತಾ ಇರ್ತೀರಿ. ಸೊ ವಿಧವಾ ವೇತನ ಪಡಿಲಿಕ್ಕೆ ಏನು ಡಾಕ್ಯುಮೆಂಟ್ಸ್ ಬೇಕು ಅನ್ನೋದನ್ನು ಕೂಡ ಕ್ವಿಕ್ಕಾಗಿ ಹೇಳ್ತಾ ಇದ್ದೀನಿ. ಮೊದಲನೇದು, ಪತಿಯ ಮರಣ ಪ್ರಮಾಣ ಪತ್ರ ಬೇಕು. ಅಂದರೆ ನಿಮ್ಮ ಹಸ್ಬೆಂಡು ಡೆತ್ ಸರ್ಟಿಫಿಕೇಟ್ ಬೇಕಾಗತ್ತೆ. ಪತಿಯ ಮರಣ ಪ್ರಮಾಣ ಪತ್ರ ಬೇಕಾಗತ್ತೆ. ಎರಡನೇದು, ಮತ್ತೆ ನಾನು ಹೇಳಿದೆ, ಆಧಾರ್ ಕಾರ್ಡ್ ಜೆರಾಕ್ಸ್ ಕಾಪಿ ಅಂದರೆ ಆಧಾರ್ ಕಾರ್ಡ್ ನಕಲು ಪ್ರತಿ ಬೇಕು. ಪಡಿತರ ಚೀಟಿ ನಕಲು, ನಿಮ್ಮ ಒಂದು ರೇಷನ್ ಕಾರ್ಡ್ನ ನಕಲು ಪ್ರತಿ ಬೇಕು. ಮತದಾರರ ಗುರುತಿನ ಚೀಟಿ ಅಥವಾ ಎಲೆಕ್ಷನ್ ID ಕಾರ್ಡ್ನ ಒಂದು ಜೆರಾಕ್ಸ್ ಕಾಪಿ ಬೇಕಾಗತ್ತೆ. ಒನ್ಸ್ ಅಗೇನ್ ಪಾಸ್ಬುಕ್, ಒಂದು ಬ್ಯಾಂಕಿನ ಪಾಸ್ಬುಕ್ ನಕಲು ಪ್ರತಿ ಬೇಕಾಗತ್ತೆ. ಅದನ್ನು ತೊಗೊಂಡು 5 ಫೋಟೋ ತೊಗೊಂಡು ನೀವು ಮಹಾನಗರ ಪಾಲಿಕೆಯಲ್ಲೂ ಸಲ್ಲಿಸ್ಬೋದು,
ತಾಲೂಕಾ ಕಚೇರಿಯಲ್ಲೂ ಸಲ್ಲಿಸ್ಬೋದು, ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲೂ ಸಲ್ಲಿಸ್ಬೋದು. ಈಗ ಆನ್ಲೈನಲ್ಲೂ ಕೂಡ ಬಿಡ್ತಾ ಇದ್ದಾರಂತೆ. ಸೊ ನಂಗೆ ಅಷ್ಟು ಅದರದ್ದು ಎಕ್ಸಾಕ್ಟಾಗಿ ಮಾಹಿತಿ ಇಲ್ಲ. ಒಂದ್ಸರಿ ತಿಳ್ಕೊಂಡು ಅಪ್ಲಿಕೇಶನ್ಸನ್ನು ಹಾಕೋದಕ್ಕೆ ಪ್ರಯತ್ನವನ್ನು ಮಾಡಿ ಅಂತ ನಾನು ಕೇಳ್ಕೊಳ್ತಿದ್ದೀನಿ. ಎಸ್, ಇನ್ನೊಮ್ಮೆ ಎರಡನೇ ಪ್ರಶ್ನೆಯನ್ನು ಹೇಳ್ಬಿಡ್ತೀನಿ. ಅದಾದ ನಂತರ ಇನ್ನಷ್ಟು ಕರೆಗಳನ್ನು ಸ್ವೀಕರಿಸಿ ಮಾತಾಡೋಣ. ಸುಪ್ರೀಂ ಕೋರ್ಟ್ನ ಮೊದಲ ಮುಖ್ಯ ನ್ಯಾಯಾಧೀಶರ ಹೆಸರು ಏನು ಅಂತಕ್ಕಂಥದ್ದು ನನ್ನ ಎರಡನೇ ಪ್ರಶ್ನೆ ಆಗಿತ್ತು. ಆಪ್ಷನ್ಸಲ್ಲಿ KJ ಬಾಲಕೃಷ್ಣ, SH ಕಪಾಡಿಯಾ, HJ ಕಾನಿಯಾ, JS ಶೇಖರ್ ಅಂತ ಹೇಳಿದೆ. ಸೊ ನೋಡೋಣ ಯಾವುದು ಇದರಲ್ಲಿ ಸರಿ ಉತ್ತರವನ್ನು, ಯಾರಿದಕ್ಕೆ ಸರಿ ಉತ್ತರವನ್ನು ಕೊಡ್ತಾರೆ ಅಂಥೇಳಿ. ಎಸ್, ಇನ್ನಷ್ಟು ವಿಚಾರಗಳನ್ನು ತಿಳಿಸೋ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಎಲ್ರಿಗೂ ಕೂಡ ಗೊತ್ತಿದೆ, ಭಾರತ ಸರ್ಕಾರದಿಂದ ಪ್ಯಾನ್ ಕಾರ್ಡ್ಗಳನ್ನು ಮಾಡಿಸ್ತಾ ಇದ್ದಾರೆ. ಅಂದರೆ ಪ್ಯಾನ್ ಕಾರ್ಡ್ ಈಗ ಆಲ್ರೆಡಿ ಇದೆ. ಸೊ ನಾನು ಹೇಳ್ತಾ ಇರ್ತಕ್ಕಂಥದ್ದು ಪ್ಯಾನ್ ಕಾರ್ಡನ್ನು ಅಪ್ಡೇಟ್ ಮಾಡ್ತಾ ಇದ್ದಾರೆ. ಒಂದು ಕರೆ ಬರ್ತಾ ಇದೆ, ನಮ್ಮ ರೆಗ್ಯುಲರ್ ಕಾಲರ್ ಆಗಿರ್ತಕ್ಕಂಥ ವಿನಯ್ ಅವರು ಮಾಡಿದ್ದಾರೆ. ಅವ್ರ ಜೊತೆ ಮಾತಾಡೋಣ. ನಮಸ್ತೆ ವಿನಯ್ ಸರ್. ವಿನಯ್ ಸರ್ ನಮಸ್ತೆ. ಹೆಂಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಿ? ಸೂಪರ್ ಸರ್. ತಿಂಡಿ ಆಯ್ತಾ? ಇಲ್ಲ ಸರ್, ಇವಾಗ ಸರ್ ನಿಮ್ದು? ಇನ್ಮೇಲೆ ಮಾಡಬೇಕು ಸರ್. ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ ಸರ್? ಸರ್ ಓಕೆ ಓಕೆ, ನೀವಂದ್ರೆ ತುಂಬಾ ಇಷ್ಟ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್, ಥ್ಯಾಂಕ್ ಯು. ಸೊ ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ ಸರ್? ಇಲ್ಲ ಸರ್. ಓಕೆ, ಸೊ ನೇರವಾಗಿ ಒಂದು ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ಬೋದಾ? ಹೇಳಿ ಸರ್. ಓಕೆ ಸರ್, ಸುಪ್ರೀಂ ಕೋರ್ಟ್ನ ಮೊದಲ ಮುಖ್ಯ ನ್ಯಾಯಾಧೀಶರ ಹೆಸರು ಏನು ಅಂಥೇಳಿ. ಓಕೆ, ಆಪ್ಷನ್ ಸರ್. ಆಪ್ಷನ್ಸು KJ ಬಾಲಕೃಷ್ಣ, ಹಾಂ, SH ಕಪಾಡಿಯಾ, ಹಾಂ, HJ ಕಾನಿಯಾ, ಹಾಂ. JS ಶೇಖರ್. ಕಪಾಡಿ ಅನ್ಸುತ್ತೆ ಸರ್, ನನ್ನ ಡೌಟು ಕ್ಲಿಯರ್ ಇಲ್ಲ, ಯಾಕಂದ್ರೆ ಓದಿಲ್ಲ ಇದು. ಓದಿಲ್ವಾ? ಹ್ಞೂ. ಓಕೆ, ಒಂದು ವೇಳೆ ಕಪಾಡಿಯ ತಪ್ಪು ಉತ್ತರ ಅಂದರೆ ಯಾವುದನ್ನು ಗೆಸ್ ಮಾಡ್ತೀರಿ ಸರ್? ಸೆಕೆಂಡ್ ಆಪ್ಷನ್ ಇನ್ಸಲ್ ಆಪ್ಷನ್ ಸರ್. KG ಬಾಲಕೃಷ್ಣ, ಹಾಂ, SH ಕಪಾಡಿಯಾ, ಹಾಂ. ಈಗಾಗಲೇ ಅದನ್ನ ಹೇಳಿದ್ರಿ, HJ ಕಾನಿಯಾ, JS ಶೇಖರ್. ಬಾಲಕೃಷ್ಣ ಇರ್ಬೋದು ಸರ್, ನನ್ನ ಡೌಟು ಗೆಸ್ ಮಾಡ್ತಾ ಇದ್ದೀನಿ. ಹೌದಾ? ಬರ್ತಾ ಇಲ್ಲ ಇವತ್ತು. ಓಕೆ, ನಾನು ಅನಂತದಲ್ಲಿ ಉತ್ತರ ಹೇಳ್ತೀನಿ ಸರ್. ಥ್ಯಾಂಕ್ ಯು ಸೊ ಮಚ್ ಫಾರ್ ಕಾಲಿಂಗ್ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಸೊ ನಮ್ಮ ಒನ್ ಆಫ್ ದ ರೆಗ್ಯುಲರ್ ಕಲರ್ ವಿನಯ್ಜಿ ಅವರು ಎರಡೂ ಉತ್ತರವನ್ನು ಹೇಳೋ ಪ್ರಯತ್ನವನ್ನು ಮಾಡಿದ್ರು. ಅನಂತರದಲ್ಲಿ ಆ ಉತ್ತರವನ್ನು ತಿಳಿಸೋ ಪ್ರಯತ್ನವನ್ನು ಮಾಡ್ತೀನಿ. ಎಸ್, ನಾನು ಹೇಳ್ತಾ ಇದ್ದೆ, ನಮ್ಮ ಜನರಿಗೆ ಎಲ್ಲದಕ್ಕೂ ಆ ಥರ ಎಲ್ಲರಿಗಿಂತ ಮುಂಚೆ ನಾನು ರೆಡಿ ಮಾಡ್ಕೊಂಬಿಟ್ಟು ಸ್ಟೇಟಸಲ್ಲಿ ಹಾಕೋಬೇಕು ಅಂತ ಹೋಗ್ತಾರೆ. ನಾನು ಹೇಳ್ತಾ ಇದ್ದಿದ್ದು ಪ್ಯಾನ್ ಕಾರ್ಡ್. ಎಸ್, ಪ್ಯಾನ್ ಕಾರ್ಡ್ ಈಗ ಆಲ್ರೆಡಿ ತುಂಬ ಜನರ ಹತ್ರ ಇದೆ. ಅದನ್ನು ವಿಶೇಷವಾಗಿರ್ತಕ್ಕಂಥ ಭಾರತದ ಸಿಂಬಲ್ ಹಾಕ್ಬಿಟ್ಟು ಆ ಕಾರ್ಡನ್ನು ಸರ್ಕಾರದವರೇ ಅಪ್ಡೇಟ್ ಮಾಡ್ತಾ ಇದ್ದಾರೆ. ಸೊ ಯಾವುದೇ ರೀತಿಯ ಡುಪ್ಲಿಕೇಶನ್ಸ್ ಆಗಬಾರ್ದು, ಮತ್ತು ಇನ್ನಷ್ಟು ಸೇಫ್ಟಿ ಫೀಚರ್ಸ್ಗಳೊಂದಿಗೆ ಪ್ಯಾನ್ ಕಾರ್ಡ್ ಅಪ್ಡೇಟ್ ಮಾಡ್ತಾರೆ. ದಯಮಾಡಿ ಈಗ ಆಲ್ರೆಡಿ ಪ್ಯಾನ್ ಕಾರ್ಡ್ ಇರ್ತಕ್ಕಂಥವ್ರು, ಹೀಗೆ ನಮ್ಮರು ಜನ ಎಷ್ಟು ಫಾಸ್ಟಾಗಿ ಅಪ್ಡೇಟ್ ಆಗ್ತಾರೆ ಅಂದರೆ ಅದರಲ್ಲೂ ಕೂಡ ನಾನು ಹೇಳ್ತಾ ಇರೋದು ಫ್ರಾಡ್ ಮಾಡ್ತಕ್ಕಂಥವ್ರು. ಸೊ ಇದನ್ನೇ ಒಂದು ಆಪ್ಷನ್ಸ್ ಮಾಡ್ಕೊಂಬಿಟ್ಟು ತಕ್ಷಣ ನಿಮ್ಗೊಂದು ಕಾಲ್ ಮಾಡಿಬಿಡ್ತಾರೆ, ಸರ್ ಪ್ಯಾನ್ ಕಾರ್ಡ್ ಅಪ್ಡೇಟ್ ಮಾಡಬೇಕಿತ್ತಲ್ವ, ಸೊ ನಿಮಗೊಂದು ಈ ಥರ ಒಂದು ಮೆಸೇಜ್ ಬರುತ್ತೆ, ಒಂದು QR ಕೋಡ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ ಅಂಥೇಳಿ ಬರೋ ಹಣ ಎಲ್ಲ ಮುಂಡಾಯಿಸ್ಬಿಡ್ತಾರೆ. ಸೊ ದಯವಿಟ್ಟು ಒಂದು ನೆನ್ಪಿಟ್ಕೊಳ್ಳಿ, ಕೇಂದ್ರ ಸರ್ಕಾರದಿಂದ ನಿಮ್ಮ ಪ್ಯಾನ್ ಕಾರ್ಡ್ ಇರ್ತಕ್ಕಂಥವ್ರಿಗೆ ನೇರವಾಗಿ ಮನೆಗೇ ಪ್ಯಾನ್ ಕಾರ್ಡ್ ಬರುತ್ತೆ. ಸೊ ಅದಾದಮೇಲೆ ಆ ಓಲ್ಡ್ ಕಾರ್ಡನ್ನು ರಿಪ್ಲೇಸ್ ಮಾಡೋ ಅವಶ್ಯಕತೆ ಇಲ್ಲ, ಅದು ಡಿಆಕ್ಟಿವೇಟ್ ಆಗುತ್ತೆ. ಸೊ ಹಾಗಾಗಿ ನೀವು ಯಾವ ಸೆಂಟ್ರಿಗೂ ಹೋಗೋ ಅವಶ್ಯಕತೆ ಇಲ್ಲ, ಯಾರ ಫೋನ್ಗೂ ರೆಸ್ಪಾನ್ಸ್ ಮಾಡೋ ಅವಶ್ಯಕತೆ ಇಲ್ಲ, ಅಥವಾ ನೀವು ಹೋಗ್ಬಿಟ್ಟು ಅಪ್ಲಿಕೇಶನ್ಸ್ ಹಾಕೋ ಅವಶ್ಯಕತೆಯೂ ಇಲ್ಲ. ನಾನು ಹೇಳ್ತಾ ಇರ್ತಕ್ಕಂಥದ್ದು ಈಗ ಆಲ್ರೆಡಿ ಪ್ಯಾನ್ ಕಾರ್ಡ್ ಹೊಂದಿರೋರಿಗೆ. ಓಕೆ, ಹೊಸದಾಗಿ ಮಾಡುವಾಗ ಅದೇನು ನಿಮ್ಮದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ, ಅದನ್ನೆಲ್ಲ ಫಾಲೋ ಮಾಡಲೇಬೇಕು. ಆದರೆ ಈಗ ಆಲ್ರೆಡಿ ಪ್ಯಾನ್ ಕಾರ್ಡ್ ಇರ್ತಕ್ಕಂಥವ್ರು ತಕ್ಷಣಕ್ಕೆ ನಾನು ಮೊದಲು ಮಾಡಿಸ್ಕೊಂಡ್ಬಿಡ್ತೀನಿ, ಆಮೇಲೆ ರಶ್ ಆಗಿಬಿಡುತ್ತೆ ಅಥವಾ ಇನ್ನೇನೋ ಆಗಿಬಿಡುತ್ತೆ ಅಂತ ಗಾಬರಿ ಬೀಳೋ ಅವಶ್ಯಕತೆ ಇಲ್ಲ. ಸೊ ನಿಮಗೆ ಹೊಸ ಕಾರ್ಡ್ ಕೇಂದ್ರ ಸರ್ಕಾರದಿಂದ ನಿಮ್ಮ ಮನೆಗೆ ರಿಜಿಸ್ಟರ್ ಪೋಸ್ಟ್ನಲ್ಲಿ ಬಂದು ರೀಚ್ ಆಗುತ್ತೆ. ಅದಾದಮೇಲೆ ಆ ಓಲ್ಡ್ ಕಾರ್ಡ್ ಆಟೋಮೆಟಿಕ್ಕಾಗಿ ಡಿಆಕ್ಟಿವೇಟ್ ಆಗುತ್ತೆ. ಸೊ ಹಾಗಾಗಿ ಯಾವ ಕಾರಣಕ್ಕೂ ಯಾರಿಗ ಫೋನ್ಗೂ ರೆಸ್ಪಾನ್ಸ್ ಮಾಡೋಕ್ಕೆ ಹೋಗಬೇಡಿ, ಯಾವ ಲಿಂಕನ್ನು ಕ್ಲಿಕ್ ಮಾಡೋಕ್ಕೆ ಹೋಗಬೇಡಿ. ಮತ್ತು ನಿಮಗೆ ಮೊಬೈಲ್ಗಳಿಗೆ ಮೆಸೇಜ್ ಬಂದುಬಿಡುತ್ತೆ, ಸೊ ಕಾರ್ಡ್ ಅಪ್ಡೇಷನ್ಗೋಸ್ಕರ ಇಲ್ಲಿ ಕ್ಲಿಕ್ ಮಾಡಿ, ಇಲ್ಲಿ ನಿಮಗೆ ಆಟೋ ಕಾರ್ಡ್ ಬಂದುಬಿಡುತ್ತೆ ಅಂತ. ಸೊ ದಯವಿಟ್ಟು ಅಂತ ಯಾವ ತಪ್ಪುಗಳನ್ನು ಮಾಡೋಕ್ಕೆ ಹೋಗಬೇಡಿ, ಸ್ವಲ್ಪ ತಾಳ್ಮೆಯಿಂದ ಇರಿ. ಸರ್ಕಾರದಿಂದನೇ ನಿಮಗೆ ಅಧಿಕೃತವಾಗಿ ಹೊಸದಾಗಿರ್ತಕ್ಕಂಥ ಒರಿಜಿನಲ್ ಪ್ಯಾನ್ ಕಾರ್ಡ್ಗಳನ್ನು ಕಳಿಸೋ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಎಸ್, ಇನ್ನಷ್ಟು ವಿಚಾರಗಳನ್ನು ತಿಳಿಸ್ತೀನಿ. ಒಂದು ಪುಟ್ಟ ವಿರಾಮವನ್ನು ತೆಗೆದುಕೊಳ್ಳೋಣ. ಅದಾದ ನಂತರ ಯಾರು ಕರೆ ಮಾಡ್ತಾರೆ ಅವ್ರ ಜೊತೆ ಮಾತಾಡ್ತಾ ಇನ್ನಷ್ಟು ವಿಚಾರಗಳನ್ನ ಶೇರ್ ಮಾಡೋ ಪ್ರಯತ್ನವನ್ನು ಮಾಡ್ತೀನಿ.
ಎಸ್ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ, ಸುಸ್ವಾಗತ. ಸೊ ವಿರಾಮದ ಮುಂಚೆ ಒಂದು ಪ್ರಶ್ನೆಯನ್ನು ಕೇಳಿದೆ. ಸುಪ್ರೀಂ ಕೋರ್ಟ್ನ ಮೊದಲ ಮುಖ್ಯ ನ್ಯಾಯಾಧೀಶರ ಹೆಸರು ಏನು ಅಂಥೇಳಿ 4 ಆಪ್ಷನ್ಸ್ ಕೂಡ ಕೊಟ್ಟಿದ್ದೆ. KG ಬಾಲಕೃಷ್ಣ, SH ಕಪಾಡಿಯಾ, HJ ಕಾನಿಯಾ ಹಾಗೂ JS ಶೇಖರ್. ನೋಡೋಣ ಇದಕ್ಕೆ ಯಾರು ಸರಿ ಉತ್ತರವನ್ನು ಕೊಡ್ತಾರೆ ಅಂಥೇಳಿ. ಸೊ ಇನ್ನಷ್ಟು ವಿಚಾರಗಳನ್ನು ತಿಳಿಸೋ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಒಂದು ಇಂಪಾರ್ಟೆಂಟ್ ಜಾಬ್ ಅಲರ್ಟ್ ಕೂಡ ಇದೆ. ದಾವಣಗೆರೆಯಲ್ಲಿ ಯೋಗ ಶಿಕ್ಷಕಿಯವರು ಬೇಕಾಗಿದ್ದಾರೆ. ಸೊ ಯಾರಿಗಾದರೂ ಆಸಕ್ತಿ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಯೋಗ ಶಿಕ್ಷಕಿ ಅಂದರೆ ಲೇಡೀಸ್ ಯೋಗ ಶಿಕ್ಷಕಿಯವರು ಬೇಕಾಗಿದ್ದಾರೆ. ಸೊ ಯಾರಾದರೂ ಯೋಗ ಶಿಕ್ಷಕರು ಯೋಗವನ್ನು ಹೇಳ್ಕೊಡೋದಕ್ಕೆ ಆಸಕ್ತಿ ಇದ್ದರೆ ದಯವಿಟ್ಟು ಸಂಪರ್ಕ ಮಾಡಿ. ದಾವಣಗೆರೆಯಲ್ಲಿ ರೈತರಿಗೆ ಅಡಿಕೆ ಬೆಲೆ ಸಂಬಂಧಪಟ್ಟಂಥ ಒಂದು ಬ್ಯಾಡ್ ನ್ಯೂಸ್ ಇದೆ. ಸಡನ್ನಾಗಿ ಅಡಿಕೆ ಬೆಲೆ ದಿಢೀರ್ ಕುಸಿತ ಕಂಡುಬಿಟ್ಟಿದೆ. ಸೊ ಹಾಗಾಗಿ ರೈತರೆಲ್ಲ ಒಂದಷ್ಟು ಬೇಜಾರು ಆಗಿದ್ದಾರೆ. ಈಗ ವಿಶ್ವವಿಖ್ಯಾತ ಜೋಗ ಜಲಪಾತಕ್ಕೆ ಸ್ವಲ್ಪ ತಾತ್ಕಾಲಿಕವಾಗಿ ನಿರ್ಬಂಧವನ್ನು ಹೇರಲಾಗಿದೆ ಅಂತಕ್ಕಂಥ ಒಂದು ಮೆಸೇಜ್ ಬರ್ತಾ ಇದೆ. ಸೊ ಬಹುಶಃ ಅಲ್ಲಿ ಒಂದು ರಿಪೇರಿ ವರ್ಕ್ ನಡೀತಾ ಇದೆ ಅಂತ ಅನಿಸುತ್ತೆ. ಹಾಗಾಗಿ ಅಲ್ಲಿ ಸ್ವಲ್ಪ ಮಟ್ಟಿಗೆ ಒಂದು ತಾತ್ಕಾಲಿಕವಾಗಿ ನಿರ್ಬಂಧವನ್ನು ಹೇರಿದ್ದಾರೆ. ಅದೇ ರೀತಿ ಉದ್ಯೋಗದ ನಿರೀಕ್ಷೆಯಲ್ಲಿರ್ತಕ್ಕಂಥವ್ರಿಗೆ ಇನ್ನೊಂದು ಗುಡ್ ನ್ಯೂಸ್ ಇದೆ. ಡಿಸೆಂಬರ್ 27ಕ್ಕೆ ನಮ್ಮ ದಾವಣಗೆರೆಯಲ್ಲಿ ಉದ್ಯೋಗ ಮೇಳ ನಡೀತಾ ಇದೆ. ಸೊ ವಿತೌಟ್ ಫೇಲ್ ಎಲ್ಲರೂ ಕೂಡ ಯಾರ್ಯಾರು ಜಾಬ್ನ ನಿರೀಕ್ಷೆಯಲ್ಲಿದ್ದೀರಿ ಅವರು ಈ ಒಂದು ಒಳ್ಳೆ ಆಪರ್ಚುನಿಟಿನ ಮಿಸ್ ಮಾಡ್ಕೋಬೇಡಿ ಅಂತ ನಾನು ಕೇಳ್ಕೊಳ್ತಿದ್ದೀನಿ. ಏಕೆಂದರೆ ಇಂಥ ಒಂದು ಸಂದರ್ಭದಲ್ಲಿ ನೀವು ಜಾಬ್ಗೆ ಇಂಟ್ರ್ಯೂ ಕೊಟ್ಟರೆ ತುಂಬ ಸಲ ಏನಾಗುತ್ತೆ ಅಂದರೆ ಇವ್ರಿಗೆ ಬೇಕಾಗಿರ್ತಕ್ಕಂಥ ಒಂದು ಕ್ಯಾಂಡಿಡೇಟ್ಗಳನ್ನ ಅವ್ರು ಸೆಲೆಕ್ಟ್ ಮಾಡಿಕೊಂಡು ಅವ್ರು ಮೋಲ್ಡ್ ಮಾಡ್ಕೊಳ್ತಕ್ಕಂಥ ಒಂದು ಸಾಧ್ಯತೆ ಇದ್ದೇ ಇರುತ್ತೆ. ಹಾಗಾಗಿ ಇಂಥ ಒಂದು ಜಾಬ್ ಆಪರ್ಚುನಿಟೀಸ್ನ ಉದ್ಯೋಗ ಮೇಳವನ್ನು ಮಿಸ್ ಮಾಡ್ಕೋಬೇಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ಕೃಷಿ ಹೊಂಡದಲ್ಲಿ ಸ್ಫೋಟ ಮಾಡಿರ್ತಕ್ಕಂಥ ವಿಚಾರವಾಗಿ ದ್ರೋಣ್ ಪ್ರತಾಪ್ಗೆ ಬಂಧನದ ಒಂದು ಭೀತಿ ಎದುರಾಗಿದೆ. ಅವ್ರನ್ನ ಕಸ್ಟಡಿಗೆ ತೊಗೊಂಡಿದ್ದಾರೆ. ಒಂದು ರಾಷ್ಟ್ರ ಒಂದು ಚುನಾವಣೆ ಏನು ಇತ್ತು ಅದಕ್ಕೆ ಮತ ಹಾಕ್ತಕ್ಕಂಥ ಒಂದು ವಿಚಾರವಾಗಿ ಇವತ್ತು ಅದು ಸಂಸತ್ನಲ್ಲಿ ಮತ್ತೊಮ್ಮೆ ಚರ್ಚೆಗೆ ಬರುತ್ತೆ ಅಂತಕ್ಕಂಥ ಒಂದು ಖುಷಿ ವಿಚಾರ ಇದೆ. ಕಾದು ನೋಡಬೇಕು ಏನಾಗುತ್ತೆ ಅಂಥೇಳಿ. ಅದೇ ರೀತಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ನೂತನ ಅಧ್ಯಕ್ಷರಾಗಿ ನರಸಿಂಹಲು ಎಂ ಆಯ್ಕೆಯಾಗಿದ್ದಾರೆ. ಸೊ ಇವರು ಈಗಾಗಲೇ ಹಲವಾರು ಒಂದು ಚಿತ್ರಮಂದಿರಗಳ ಒಂದು ಮಾಲೀಕರಾಗೂ ಕೂಡ ಕೆಲಸ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಅದೇ ರೀತಿ ನಾನು ಆಗಲೇ ಹೇಳ್ತಾ ಇದ್ದೆ, ಜೋಗ ಜಲಪಾತಕ್ಕೆ ಮುಂದಿನ 45 ದಿನಗಳ ಕಾಲ ಒಂದು ಸ್ಟಾಪನ್ನು ಮಾಡಿದಾರಂತೆ ಅಲ್ಲಿ ಹೋಗೋದಕ್ಕೆ. ಯಾವಾಗಿಂದ ಅಂತ ಹೇಳಿದ್ರೆ ಜನವರಿ 1ರಿಂದ ಮಾರ್ಚ್ 15ರವರೆಗೂ ಇದು ಕ್ಲೋಸ್ ಇರುತ್ತಂತೆ. ಅಂದರೆ ಜನವರಿ 1ನೇ ತಾರೀಕುವರೆಗೂ ನಿಮ್ಗೆ ಹೋಗೋದಕ್ಕೆ ಅವಕಾಶ ಇದೆ. ಅಲ್ಲಿಂದ ಮಾರ್ಚ್ 15ರವರೆಗೆ ಇಲ್ಲಿ ಬಂದ್ ಮಾಡ್ತಿದ್ರಂತೆ. ಯಾಕೆಂದರೆ ಇಲ್ಲಿಗೆ ಬರ್ತಕ್ಕಂಥ ಪ್ರವಾಸಿಗರಿಗೆ ಮೂಲ ಸೌಕರ್ಯಗಳನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇದನ್ನು 45 ದಿನಗಳ ಕಾಲ ಬಂದ್ ಮಾಡ್ತಾ ಇದ್ದಾರಂತೆ. ಹಾಗೆ ಬೆಂಗಳೂರಿನಲ್ಲಿ ದಟ್ಟವಾಗಿರ್ತಕ್ಕಂಥ ಮಂಜು ಇರೋದ್ರಿಂದ ವಿಪರೀತವಾಗಿರ್ತಕ್ಕಂಥ ಮೈ ಕೊರೆಯೋ ಚಳಿ ಇದೆ. ಡಿಸೆಂಬರ್ 19ರವರೆಗೆ ಮಳೆ ಸಾಧ್ಯತೆ ಅಂತ ಹೇಳಲಾಗಿದೆ. ಇದು ಕೇವಲ ಬೆಂಗಳೂರಿನಲ್ಲಿ ಅಷ್ಟೇ ಅಲ್ಲ, ಎಲ್ಲ ಕಡೆ ಈಗಾಗಲೇ ಅತ್ಯಂತ ಹೆಚ್ಚು ಚಳಿ ಇರೋದ್ರಿಂದ ದಯವಿಟ್ಟು ಎಲ್ಲರೂ ಹುಷಾರಾಗಿರಿ ಅಂತ ಹೇಳಿ ನಾನು ಆಗಿಂದಾಗೆ ಹೇಳ್ತಾನೆ ಇದ್ದೀನಿ. ಕಾರಣ ವಿಪರೀತ ಚಳಿಯಿಂದ ಹೃದಯ ಸಂಬಂಧಿ ತೊಂದರೆಗಳು ಜಾಸ್ತಿ ಆಗುತ್ತೆ, ಅಸ್ತಮಾ ತೊಂದರೆಗಳು ಜಾಸ್ತಿ ಆಗುತ್ತೆ. ಅದೇ ರೀತಿ ಬಿಸಿಲು ಬೀಳದೇ ಇರೋ ಕಾರಣದಿಂದ ಚರ್ಮದ ಕಾಯಿಲೆ ಕೂಡ ಜಾಸ್ತಿ ಆಗೋ ಸಂಭವ ಇರುತ್ತೆ. ಹಾಗಾಗಿ ದಯಮಾಡಿ ಸ್ವಲ್ಪ ಬಿಸಿ ಬಿಸಿಯಾಗಿರ್ತಕ್ಕಂಥ ಊಟವನ್ನು ಮಾಡಿ. ಆದರೆ ಚಳಿ ಇದೆ ಅಂತ ಯಥೇಚ್ಛವಾಗಿ ಕಾಫಿ ಟೀ ಕುಡಿಯೋಕ್ಕೆ ಹೋಗಬೇಡಿ. ಅದು ಕೂಡ ಒಂದಲ್ಲ ಒಂದು ರೀತಿಯಿಂದ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬರುತ್ತೆ ಅಂತ ದಯವಿಟ್ಟು ನೆನ್ಪಿಟ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ಕರ್ನಾಟಕ ಸರ್ಕಾರದಿಂದ ಪ್ರಧಾನಿ ಮೋದಿ ಅವರಿಗೆ ವಿಶೇಷ ಗಿಫ್ಟನ್ನು ನೀಡ್ತಾ ಇದ್ದಾರಂತೆ. ಸೊ ಅದು ಕೂಡ ಸ್ವಚ್ಛತೆಯ ಮೂಲಕ ಅಂಥೇಳಿ ಹೇಳಲಾಗಿದೆ. ಸೊ ಎಲ್ಲರೂ ಕೂಡ ಅದಕ್ಕೆ ಕೈ ಜೋಡಿಸ್ತಾ ಇದ್ದಾರೆ. ಕಾದು ನೋಡಬೇಕು ಏನಾಗತ್ತೆ ಅಂಥೇಳಿ. ಅದರ ಜೊತೆಗೆ ಇನ್ನಷ್ಟು ವಿಚಾರಗಳನ್ನು ಹೇಳೋದಾದರೆ, ಯತ್ನಾಳ್, ತೇಜಸ್ವಿ ಸೂರ್ಯ, ಸತೀಶ್ ಜಾರಕಿಹೊಳಿ ಅವ್ರದ್ದ ಏನು ಹೈಕೋರ್ಟ್ನಲ್ಲಿ ಕೇಸ್ ನಡೀತಾ ಇತ್ತು ಅದನ್ನೇನೋ ವಜಾಗೊಳಿಸಿದ್ದಾರೆ ಅಂಥೇಳಿ ಹೇಳಲಾಗಿದೆ. ಹಾಗೆ ಕೋವಿಡ್ ನಂತರದ 17 ರಾಜ್ಯಗಳಲ್ಲಿ 9% ಹೆಚ್ಚಿನ ದರದಲ್ಲಿ ಬೆಳವಣಿಗೆ ಆಗಿದ್ದರೆ 25 ರಾಜ್ಯಗಳದ್ದು 7% ಮೇಲ್ಪಟ್ಟ ಪ್ರಗತಿ ಅಂತ ಹೇಳಲಾಗಿದೆ. ಸೊ ಕೆಲವೊಂದು ರಾಜ್ಯಗಳು ತುಂಬ ಚೆನ್ನಾಗಿ ಗಮನಾರ್ಹವಾಗಿ ಬೆಳವಣಿಗೆಯನ್ನು ತೋರಿಸಿದ್ರೆ, ಇನ್ನು ಕೆಲವಷ್ಟು ರಾಜ್ಯಗಳು ಬೆಳವಣಿಗೆಯಲ್ಲಿ ತುಂಬ ಕುಂಠಿತವನ್ನು ಕಂಡಿದ್ದಾವೆ ಅಂತ ಹೇಳಲಾಗಿದೆ. ಕೋವಿಡ್ ನಂತರದ ರಾಜ್ಯ ಒಂದು
ಇದರಲ್ಲಿ. ಸೊ ಹಾಗಾಗಿ ಏನು ಹೆಚ್ಚಿನ ಒಂದು ನಿರೀಕ್ಷೆ ಇಟ್ಕೊಂಡಿದ್ದೀವಿ ಅಂಥೇಳಿ ಪ್ರಧಾನಿ ಮೋದಿ ಅವರು ಟ್ವೀಟ್ ಮಾಡಿದ್ದಾರೆ. ಸೊ ಒಂದು ಕರೆ ಬರ್ತೈತೆ, ನಮ್ಮ ರೆಗ್ಯುಲರ್ ಕಾಲರ್ ಆಗಿರ್ತಕ್ಕಂಥ ಸಿದ್ಧಲಿಂಗೇಶ್ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಸಿದ್ಧಲಿಂಗೇಶ್ ಸರ್. ನಮಸ್ಕಾರ ಸರ್. ನಮಸ್ತೆ ಸರ್, ಹೇಳಿ ಸರ್, ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಸರ್. ಬರ್ತೀರಾ ಟಿಫನ್ ಮಾಡಕ್ಕೆ? ಹೆಂಗ ಟೈಮ್ ಮುಗಿತಾ ಬಂತಿದ್ದು? ಆಗ್ಲಿ ಸರ್. ಏನು ಸರ್ ವಿಶೇಷ ಇವತ್ತು? ವಿಶೇಷ ಏನಿಲ್ಲ ಸರ್, ಸುಮ್ಮನೆ ಕ್ಯಾಶುವಲ್ ಮಾಡಿದೆ. ಓಕೆ ಪ್ರಶ್ನೆ ಕೇಳಿದ್ರೆ ಕೇಳಬಹುದು. ಎಸ್ ಸರ್ ಕೇಳ್ತೀನಿ ಖಂಡಿತ. ಎಲ್ಲರಿಗೂ V1 ವೀಕ್ಷಕರ ಪರವಾಗಿ ಥ್ಯಾಂಕ್ ಯು ಸೊ ಮಚ್ ಸರ್. ನಿಮಗೂ ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸಿ. ಇನ್ನೊಂದು ಮರ್ತೆ ಬಿಡ್ತೀನಿ, ನಿಮ್ಮ V1 ಸಿಬ್ಬಂದಿವರೆಗೂ ಟೆಕ್ನಿಕಲ್ ವರ್ಕ್ನವರೆಗೂ ಕೂಡ ಶುಭೋದಯಗಳು. ಥ್ಯಾಂಕ್ ಯು ಸೊ ಮಚ್ ಸರ್. ಆ್ಯಕ್ಚುಲಿ ನಾವು ತೆರೆ ಮೇಲೆ ಇಷ್ಟೊಂದು ಚೆನ್ನಾಗಿ ಕಾಣ್ತೀವಿ ಅಂದರೆ ನಮ್ಮ ಹಿಂದೆ ತುಂಬ ಜನ ಕೆಲಸ ಮಾಡ್ತಾರೆ. ಅದಕ್ಕೆ ಸರ್ ಹಗಲೆಲ್ಲ ಹೇಳೋದು ಮರ್ತೆ ಹೋಗ್ತಿದ್ದೆ, ಅದಕ್ಕೆ ಕಂಟಿನ್ಯೂ ನೆನಪಿಸ್ಕೊಂಡು ವಿಶ್ ಮಾಡಿದೆ ನೋಡ್ರಿ. ಎಸ್ ಸರ್, ಎಲ್ಲ ಕಾಣದ ಕೈಗಳು ಟೆಕ್ನಿಕಲ್ ವರ್ಕ್ನವರೆಗೂ ಬಹಳ ಶುಭ ಒಳ್ಳೇದಾಗ್ಲಿ ಸರ್. ಎಸ್ ಸರ್, ಆ ಎಲ್ಲ ಕಾಣದ ಕೈಗಳಿಗೆ, ತೆರೆ ಮೇಲೆ ಕಾಣದೇ ಇರತಕ್ಕಂಥ ಮುಖಗಳಿಗೆ ನಮ್ಮೆಲ್ಲರ ಕಡೆಯಿಂದ ಮತ್ತೊಮ್ಮೆ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸೋಣ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಎಸ್ ಸರ್. ಸರ್ V1 ಯೂಟ್ಯೂಬ್ ನಲ್ಲಿ ವಿಡಿಯೋಸ್ ಅಪ್ಲೋಡ್ ಆಗಲ್ಲ ನೋಡಿ ಸರ್, ಟೆಕ್ನಿಕಲ್ ಇಶ್ಯೂ ಬಹಳ ಇದೆ ಸರ್. ಎಸ್ ಅದು ಏನೋ ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸ್ ಇದೆ ಅಂತ ಹೇಳಿ ನಮ್ಮ ಇದು ಡೈರೆಕ್ಷನ್ ಹೆಡ್ ಹೇಳ್ತಾ ಇದ್ರು. ಅದು ಆದಷ್ಟು ಬೇಗ ಸರಿ ಆಗುತ್ತೆ ಸರ್. ಅದು ಅಪ್ಡೇಟ್ ಆದ ತಕ್ಷಣ ನಾನು ನಿಮಗೆ ಕನ್ಫರ್ಮ್ ಮಾಡ್ತೀನಿ ಸರ್. ಓಕೆ ಸರ್. ಎಸ್ ಸರ್. ಅದೇ ಕಾಲೇಜಿಂದ ಶತಮಾನದ ಒಂದು ಪ್ಲೇ ಆಗಿದ್ರೆ ನಿಮ್ ಫೋನ್ ನಂಬರ್ ಆಡ್ ಮಾಡ್ತಿದ್ದೆ ಕೆಳಗಡೆಗೆ, ಖಂಡಿತ ಸರ್, ಶೇರ್ ಮಾಡಿ. ಅವರೆಲ್ಲ ನೋಡ್ಬಿಟ್ಟು ನೀವು ಫೋನ್ ಮಾಡ್ತಾರೆ ಅಂತ ನಾನು ಬಹಳ ಖುಷಿಯಿಂದ ಕಾಯ್ತಾ ಇದ್ದೆ. ಖಂಡಿತ ಅದನ್ನ ಆದಷ್ಟು ಬೇಗ ನಾನು ಮತ್ತೆ ಅದನ್ನ ರೀವರ್ಕ್ ಮಾಡಿಸಿ ಅದು ಏನು ಪಾಸಿಬಿಲಿಟಿ ಇದೆ ಅದು ಬೆಸ್ಟ್ ಆದಷ್ಟು ಬೇಗ ಅದನ್ನ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ ಸರ್. ಓಕೆ ಸರ್, ನಿಮ್ಗೆ ಖಂಡಿತ ಫೋನ್ ಬರ್ತವೆ ಸರ್ ಎಲ್ಲ ಕಡೆಯಿಂದ. ಶೋರ್ ಸರ್. ಥ್ಯಾಂಕ್ ಯು ಸರ್. ಸರ್ ಒಂದು ಪ್ರಶ್ನೆ ಕೇಳಿದೆ ಸರ್, ತುಂಬಾ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಪ್ರಶ್ನೆ. ನಾವೆಲ್ಲರೂ ತಿಳ್ಕೊಂಡಿರಲೇಬೇಕಾಗಿರ್ತಕ್ಕಂಥದ್ದು, ಸುಪ್ರೀಂ ಕೋರ್ಟ್ನ ಮೊದಲ ಮುಖ್ಯ ನ್ಯಾಯಾಧೀಶರ ಹೆಸರೇನು ಅಂತ ಹೇಳಿ 4 ಆಪ್ಷನ್ಸ್ ಕೂಡ ಕೊಡ್ತಾ ಇದ್ದೀನಿ. KG ಬಾಲಕೃಷ್ಣ, SH ಕಪಾಡಿಯಾ, HJ ಕಾನಿಯಾ, JS ಶೇಖರ್. ಮೂರನೇದು ಇರ್ಬೇಕು ಸರ್, ಕಪಾಡಿಯಾ ಅಂತಲ್ಲ. ಕಪಾಡಿಯಾ ಎರಡನೇದು, JH ಕಾನಿಯಾ ಮೂರನೇದು. ಸ್ಕ್ರೀನ್ ಡಿಸ್ಪ್ಲೇ ಆಗ್ತಿಲ್ಲ ಇಲ್ಲ, ಅದು ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸ್ ಇರ್ಬೇಕು ಸರ್. ಕಪಾಡಿಯಾ. ಓಕೆ, ಒಂದ್ ವೇಳೆ ಕಪಾಡಿಯಾ ತಪ್ಪು ಅಂದ್ರೆ ಯಾವ್ದನ್ನ ಚೂಸ್ ಮಾಡ್ತೀರಿ? ಇರ್ಲಿ ಬಿಡಿ, ನೆಕ್ಸ್ಟ್ ಯಾರು ಹೇಳ್ತಾರೆ. ಆಪ್ಷನ್ ಕೊಟ್ಬಿಟ್ರೆ ಗೊತ್ತಾಗ್ಬಿಡುತ್ತೆ ಉತ್ತರ. ಥಿಂಕ್ ಮಾಡಿ ಹೇಳಿ ನೋಡೋಣ. ಎಸ್ ಸರ್. ತಿಂಡಿ ಏನ್ ಸರ್ ಇವತ್ತು ವಿಶೇಷ? ಇಡ್ಲಿನಾ? ಇಲ್ಲ ಸರ್, ಚಪಾತಿ ಸರ್. ಚಪಾತಿ. ಓಕೆ. ರೊಟ್ಟಿ ಕಾಯಂ ಇರುತ್ತೆ ಸರ್. ಟಿಫನ್ ಸ್ವಲ್ಪ ಕಡಿಮೆ, ಅವಾಗ ಮಧ್ಯಕ್ಕೆ ಮಿಕ್ಸ್ ಮಾಡ್ತಿರ್ತಾರೆ. ಓಕೆ. ಒಂದೆರಡು ದಿನ ಬಿಟ್ಟು ಹೀಗೆ. ಎಸ್. ಸೊ ಹೇಗಿತ್ತು ಸರ್ ಕಾಲೇಜಲ್ಲಿ ಹೋದಾಗ ಎಲ್ಲ? ಅವಾಗ ನೀವು ನೋಡಿದ್ದಕ್ಕೂ ಇವಾಗ ನೋಡ್ತಾ ಇರೋದಕ್ಕೂ? ಸರ್ ಅವಾಗ ಇವು ಕೆಲವೊಂದು ಹಳೆ ಬಿಲ್ಡಿಂಗ್ ಆಗಿ ಉಳಿಸ್ಕೊಂಡಿದ್ದಾರೆ, ಕೆಲವೊಂದು ಹೊಸ ಬಿಲ್ಡಿಂಗ್ ಗಳು ಕಟ್ಟಿದ್ದಾರೆ. ಓಕೆ. ಬಹಳ ಶಿಥಿಲಗೊಂಡ್ರವೆಲ್ಲ ಹೊಸ ಬಿಲ್ಡಿಂಗ್ ಕಟ್ಟಿದ್ದಾರೆ. ಸೊ ನಿಮ್ಮ ಹಳೆಬ್ರು ಎಲ್ಲ ಬಂದಿದ್ರ, ಅದನ್ನ ನೋಡೋದಕ್ಕಿಂತ ಎಲ್ಲರೂ ಹಳೆ ಲೆಕ್ಚರ್ಸ್ ಆಗ್ಲಿ, ಟೀಚರ್ಸ್ ಆಗ್ಲಿ, ವಿದ್ಯಾರ್ಥಿಗಳೆಲ್ಲ ಸಿಕ್ಕಿದ್ರಲ್ಲ ಒಬ್ರಿಗೊಬ್ರು, ಅದು ತುಂಬಾ ಸಂತೋಷ. ಸೊ ನಿಮಗೆ ಪಾಠ ಕಲಿಸಿರ್ತಕ್ಕಂಥ ಯಾರಾದ್ರೂ ಮಾತಾಡ್ಲಿಕ್ಕೆ ಸಿಕ್ಕಿರಾ ಸರ್? ಲೆಕ್ಚರರ್ ಬಂದಿದ್ರು ಸರ್, ಡಿಪ್ಲೊಮಾ. ಅವರೆಲ್ಲ ರೀಸೆಂಟ್ ಆಗಿ ಓದಿರೋದಲ್ಲ. ನಾನು ಅಂದ್ರೆ 98ನೇ ಇಸ್ವಿನಲ್ಲಿ ಓದಿದ್ದು. ಕೆಲವರು ಹಾಲಿ ವರ್ಕ್ ನಲ್ಲಿ ಇದಾರೆ, ಕೆಲವರು ರಿಟೈರ್ಮೆಂಟ್ ಆದವ್ರು ಬಂದಿದ್ರು ಸರ್, ಲೆಕ್ಚರರ್ಸ್ ಅಷ್ಟು ಬಂದಿದ್ರು. ಓಕೆ. ಎಲ್ಲರ ಹತ್ರ ಮಾತಾಡ್ಕೊಂತ, ನಮಸ್ಕಾರ, ಆಶೀರ್ವಾದ ತಗೊಂತ. ಓಕೆ. ತುಂಬಾ ಸಂಭ್ರಮ ಆಯ್ತು ಸರ್. ಓಕೆ. ಏನು 3 ದಿವಸ ಇತ್ತ ಸರ್ ಅದು ಫಂಕ್ಷನ್? ಸರ್ ಫಂಕ್ಷನ್ ಇದ್ದು 6 ದಿನ ಸರ್. ಲಾಸ್ಟ್ 2 ಡೇಸ್ ಫೈನಲ್ ಇತ್ತು ಸರ್. ಸೊ ಓಕೆ. ಎಲ್ಲಾ ವಿದ್ಯಾರ್ಥಿಗಳು ಅಲ್ಲೇ ಓದಿರ್ತಾರಲ್ಲ ಸರ್, ಹತ್ರ ಇರೋರೆಲ್ಲ ಡೈಲಿ ಪ್ರೋಗ್ರಾಮ್ಸ್ ಮಾಡ್ತಾ ಇದ್ರು ಸರ್ ಅವರು. ಓಕೆ. ಎಲ್ಲರೂ ಸೇರ್ಕೊಂಡು ಹೊರಗಡೆಯಿಂದ ಬಂದಿರೋ ವಿದ್ಯಾರ್ಥಿಗಳಿಗೆ ಭಾನುವಾರ ಸೋಮವಾರ ಇತ್ತು ಸರ್. ಓಹೋ, ವಿಶೇಷವಾಗಿ ಅವರಿಗೋಸ್ಕರ ಇಟ್ಟಿದ್ರು ಅನ್ಸುತ್ತೆ. ಹೌದು ಸರ್. ಓಕೆ. ಸೊ ಹೇಳಿದಲ್ಲ ಸರ್, ಮಾವಿನ ತೋಟ ಡಾಕ್ಟರ್ ಬಂದಿದ್ದಿಲ್ಲ ದಾವಣಗೆರೆಯಿಂದ, ಅವರು ಓದಿದ್ದಲ್ಲೇ. ನಮ್ಮ SMLE ಅವ್ರದೇ ಅಧ್ಯಕ್ಷತೆ ಈಗೂ ಇರೋದು. ಓಕೆ. ಅವರು ಬಂದಿದ್ರು ಸರ್. ಓಕೆ. ಅವ್ರು ಈ ವಯಸ್ಸಿನಲ್ಲೂ ಸರ್ವಿಸ್ ಮಾಡ್ತಿರೋದು ನಿಜವಾಗ್ಲೂ ಖುಷಿ ಆಗುತ್ತೆ ಎಲ್ಲಿ ಡಾಕ್ಟ್ರು. ಖಂಡಿತ ಸರ್. ಒಂದ್ ಕಡೆ ಅವ್ರದ್ದು ವಯೋಸಹಜ ತೊಂದರೆಗಳಿದ್ರೂ ಕೂಡ ಅವರು ಅಷ್ಟೇ ಒಂದು ಮುತುವರ್ಜಿಯಿಂದ ಮಾತಾಡ್ತಾರೆ, ಕಾಳಜಿಯಿಂದ ಪೇಷಂಟ್ಗಳು ನೋಡ್ತಾರೆ. ಹಬ್ಬ ಬಹುಶಃ ಸ್ಲೋ ಆಗೋದ್ರಿಂದ ಕೆಲವರು ಹಿಡಿಸಲ್ಲ ಸರ್, ಕೆಲವರಿಗೆ ತೋರಿಸ್ಕೊಳ್ಳೋರಿಗೆ. ಇಲ್ಲ, ಅದು ಏನಾಗುತ್ತೆ ಅಂದ್ರೆ ಪಾಪ ಅವ್ರ ವಯಸ್ಸನ್ನು ಕೂಡ ನಾವು ಕನ್ಸಿಡರ್ ಮಾಡ್ಬೇಕಲ್ಲ. ನನ್ಗೆ ಗೊತ್ತಿರೋ ಪ್ರಕಾರ 92 ಇಯರ್ಸ್ ಇರ್ಬೇಕು ಅವ್ರಿಗೆ. 92 ಇಯರ್ಸ್. 92 ಇಯರ್ಸಲ್ಲಿ ಜನ ಎದ್ದು ಓಡಾಡೋಕ್ಕೆ ಕಷ್ಟಪಡ್ತಾರೆ. ಅಂಥದ್ರಲ್ಲಿ ಅವರು ಕುತ್ಕೊಂಡು ಒಬ್ಬ ರೋಗಿಯ ಸಮಸ್ಯೆ ಕೇಳ್ಕೊಂಡು ಅದಕ್ಕೆ ಉತ್ತರ ಕೊಡ್ತಾರೆ ಅಂದರೆ ನಾವೆಲ್ಲ ಅದನ್ನ ಪೇಷನ್ಸಿಂದ ಅಪ್ರಿಷಿಯೇಟ್ ಮಾಡಲೇಬೇಕು ಅಲ್ವಾ? ಖಂಡಿತ. ಎಸ್, ತುಂಬ ಖುಷಿ ಆಯಿತು ಸರ್ ನಿಮ್ಮ ಒಂದು ಕಾಲೇಜ್ ಬಗ್ಗೆ ತಿಳ್ಕೊಂಡು. ತುಂಬ ಒಂದು ಇತ್ತೀಚಿನ ದಿನಗಳಲ್ಲಿ ತುಂಬ ಪಿಕ್ಚರ್ಗಳಲ್ಲೂ ಕೂಡ ಅದನ್ನು ನೋಡ್ತಾ ಇರ್ತೀವಿ. 99 ಅನ್ನೋ ಒಂದು ಪಿಕ್ಚರಲ್ಲೂ ಕೂಡ ನಾನು ನೋಡಿದ್ದೆ. ಸೊ ಎಲ್ಲ ಫ್ರೆಂಡ್ಸ್
99 ಅಂತ ಗಣೇಶ್ವರದೊಂದು ಫಿಲಮ್ ಬಂದಿತ್ತು. ಹೌದು ಸರ್, ಖಂಡಿತ ನಾನು ನೋಡಿದೀನಿ ಸರ್. ಹಳೆ ವಿದ್ಯಾರ್ಥಿಗಳ ಸೇರ್ಕೊಂಡು ಒಂದು ಗೆಟ್ ಟುಗೆದರ್ ಮಾಡ್ತಾರೆ. ಹೌದು. ಸೊ ಖುಷಿ ಆಗುತ್ತೆ. ನಮ್ಮ ಇದು DRM ಕಾಲೇಜಲ್ಲೂ ಕೂಡ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. 19th ಇರಬೇಕು. ಹೌದೇನ್ ಸರ್? ಸರ್ ಹೌದು, ಈ ತಿಂಗಳೇ ಒಂದು ಸ್ನೇಹ ಮಿಲನ ಅಂತೇಳಿ ಮಾಡ್ತಾ ಇದ್ದಾರೆ. ಸೊ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಕಡೆ ಒಂದು ಟ್ರೆಂಡ್ ಆಗ್ತಾ ಇದೆ. ಅದು ಆಗಲಿ, ತುಂಬ ಸಂತೋಷ. ಯಾಕೆಂದರೆ ಅಟ್ಲೀಸ್ಟ್ ಆ ಮೂಲಕ ಎಲ್ಲರೂ ಒಂದಾಗ್ತಾರೆ, ಸ್ನೇಹಿತರು. ಮತ್ತು ಎಲ್ಲ ಗುರುಗಳಿಗೂ ಒಂದು ಗೌರವ ಸಿಗತ್ತೆ, ಒಂದು ಅವ್ರ ಜೊತೆ ಪ್ರೀತಿಯಿಂದ ಎರಡು ಮಾತಾಡೋಕ್ಕೆ ಅವಕಾಶ ಸಿಗತ್ತೆ ಅಲ್ವಾ? ಸೊ ಎಲ್ರಿಗೂ ಆಗಬೇಕು ಅಂತ ಒಂದು ಅನುಭವ ಸಿಗೋದೇ ಒಂದು ಅದೃಷ್ಟ ಅಂತ ಹೇಳ್ಬೋದು. ಎಸ್ ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್ ಕರೆ ಮಾಡಿದ್ದಕ್ಕೆ. ಸೊ ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು. ಓಕೆ ಸರ್, ನಮಸ್ತೆ. ಎಸ್ ವೀಕ್ಷಕರೇ, ಸೊ ಎರಡನೇ ಪ್ರಶ್ನೆ ಹಾಗೆ ಉಳ್ಕೊಂಡಿದೆ. ಇನ್ನು ಯಾರು ಇದಕ್ಕೆ ಸರಿ ಉತ್ತರವನ್ನು ಕೊಟ್ಟಿಲ್ಲ. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಯಾರು ಅಂಥೇಳಿ ನೋಡೋಣ ಯಾರು ಇದಕ್ಕೆ ಸರಿ ಉತ್ತರವನ್ನು ಕೊಡ್ತಾರೆ ಅಂಥೇಳಿ. ಇನ್ನಷ್ಟು ವಿಚಾರಗಳನ್ನು ಕ್ವಿಕ್ಕಾಗಿ ಅಪ್ಡೇಟ್ ಮಾಡೋ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಪ್ರಾಥಮಿಕ ಶಾಲಾ ಶಿಕ್ಷಕರ ಬೇಡಿಕೆಯನ್ನು ಆದಷ್ಟು ಶೀಘ್ರದಲ್ಲಿ ಪರಿಹರಿಸ್ತೀವಿ ಅಂಥೇಳಿ ರಾಜ್ಯ ಸರ್ಕಾರದವರು ತಿಳಿಸಿದ್ದಾರೆ. ಇನ್ನೊಂದು ಕರೆ ಬರ್ತಾ ಇದೆ, ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ, ದಯವಿಟ್ಟು ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಸರ್. ಹಲೋ, ಹೇಳಿ. ಹಾಂ ಹೇಳಿಮ್ಮ, ತಮ್ಮ ಹೆಸರು? ಸಾವಿತ್ರಮ್ಮ. ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ದಯವಿಟ್ಟು ಟಿವಿಯಿಂದ ದೂರ ಬಂದ್ಬಿಡಿಮ್ಮ. ಇಲ್ಲ, ನನಗೆ ನನ್ನ ವಾಯ್ಸ್ ನನಗೆ ಕೇಳ್ತಾ ಇದೆ, ಎಕೋ ಬರ್ತಾ ಇದೆ. ದಯವಿಟ್ಟು ಹೊರಗಡೆ ಬಂದ್ಬಿಡಿ. ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಯಾರಿಗೆ ಇಲ್ಲ ರೀ. ಓಕೆ. ಡಿಸೆಂಬರ್ 10 ಇತ್ತು ನಮ್ಮ ಮೊಮ್ಮಗಳದು. ಏನು ಹುಟ್ಟಿದಬ್ಬ ಆಯ್ತಾ? ಅವರ ಹೆಸರು ಸಾನ್ವಿಕಾ ಅಂತ. ಓಕೆ, ಸಾನ್ವಿಕಾ ಅವ್ರಿಗೆ ಬಿಲೇಟೆಡ್ ಬರ್ಡೇ ವಿಶಸ್ಸನ್ನು ತಿಳಿಸ್ತಾ ಇದ್ದೀವಿ. ಆ ಭಗವಂತ ಆಯಸ್ಸು ಆರೋಗ್ಯ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೀವಿ. ಓಕೆ, ನೀವೇನು ಮಾಡ್ತೀವಿ ಮಾ ಫ್ರೀ ಟೈಮಲ್ಲಿ? ಏನಿಲ್ರಿ, ಮನೆಗೆ ನಾವು ಹೌಸ್ ವೈಫಾ? ಓಕೆ, ತುಂಬ ಖುಷಿಮಾ. ಸೊ ನೀವು ಇಷ್ಟಪಟ್ಟು ಮಾಡ್ತಕ್ಕಂಥ ಯಾವುದಾದ್ರೂ ಅಡುಗೆ ಹೇಳ್ಕೊಡಕ್ಕೆ ಇಷ್ಟಪಡ್ತೀರಾ ನಮ್ಮ ವೀಕ್ಷಕರಿಗೆ? ಮನೇಲಿ ಮಾಡ್ತಿರ್ತೇವ್ರಿ, ನಮ್ಮ ಮಗಳು ಮಾಡ್ತಾಳೆ, ಯೂಟ್ಯೂಬ್ ಚಾನಲ್ ಮಾಡ್ತಾ ಇದ್ದಾಳೆ ಅವಳು. ಹೌದಾ? ಓಕೆ. ಯಾವ ಅಡುಗೆ ಮಾಡ್ತಾರೆ? ಎಲ್ಲದೂ ಮಾಡಿದ್ದೆಲ್ಲ ಹಾಕ್ತಾಳ್ರಿ ಅವಳು. ಹೌದಾ? ನಿಮ್ಗೆ ಯಾವ್ದು ಇಷ್ಟ ಅವ್ರು ಮಾಡೋದು? ಚೆನ್ನಾಗೇ ಮಾಡ್ತಾಳೆ, ಎಲ್ಲದೂ ಮಾಡ್ತಾಳೆ. ಓಕೆ ಓಕೆ. ಪಲಾವ್ ಆ ತರ ಎಲ್ಲ ಬೇರೆ ಬೇರೆ ಐಟಮ್ಸ್ ಮಾಡ್ತಾಳೆ. ಹೌದಾ? ಓಕೆ ಓಕೆ. ಸೊ ಒಳ್ಳೆ ನಡೆಸ್ಕೊಡ್ತಾರ ನೀವು. ಧನ್ಯವಾದಗಳು ಅಮ್ಮ. ಓಕೆ, ಮತ್ತೇನಾದ್ರೂ ಹೇಳಕ್ ಇಷ್ಟಪಡ್ತೀರಮ್ಮ? ಏನಿಲ್ರಿ, ನೀವೆಲ್ಲ ಹೇಳ್ತಿರ್ತಾರಲ್ಲ, ಬೇರೆ ವಿಷಯಗಳು ಕೇಳ್ತಾ ಇರ್ತೇವೆ ಹಚ್ಕೊಂಡ್ ನಾವು. ಆಗ್ಲಿಮ್ಮ, ಒಳ್ಳೇದಾಗ್ಲಿ. ಸೊ ನಿಮ್ಮ ಆಶೀರ್ವಾದ ಹೀಗೆ ಇರಲಿ. ಕಾರ್ಯಕ್ರಮ ನೋಡ್ತಾ ಇರಿ. ಸೊ ಮತ್ತೆ ಕರೆ ಮಾಡ್ತಾ ಇರಿಮ್ಮ. ಆಯ್ತು, ಒಳ್ಳೇದಾಗ್ಲಿಮ್ಮ. ನಮಸ್ತೆ. ಎಸ್ ವೀಕ್ಷಕರೇ, ಸೊ ಕಾರ್ಯಕ್ರಮದಲ್ಲಿ ಕೊನೆಯ ಹಂತಕ್ಕೆ ಬರ್ತಾ ಇದ್ದೀನಿ. ಕಾರ್ಯಕ್ರಮದ ಅವಧಿ ಮುಗಿತಾ ಇದೆ. ಎಸ್, ಇನ್ನಷ್ಟು ವಿಚಾರಗಳನ್ನು ತಿಳಿಸೋ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಸೊ ಏನು ಅಂದರೆ, ಮಂಗಳಮುಖಿಯವರೊಬ್ಬರು ಮನಸ್ಸು ಮಾಡಿದರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ಇಲ್ಲೊಂದು ಜ್ವಲಂತ ಉದಾಹರಣೆ ಇದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಸೊ ಮಂಗಳಮುಖಿಯಾಗಿರ್ತಕ್ಕಂಥ ಇವರು ಈಗ ಬಳ್ಳಾರಿ ವಿವಿಯ ಕನ್ನಡ ಪ್ರಾಧ್ಯಾಪಕಿಯಾಗಿ ಆಯ್ಕೆಯಾಗಿದ್ದಾರೆ. ಸೊ ತುಂಬ ಖುಷಿ ವಿಚಾರ. ಸೊ ಭಗವಂತ ಅವ್ರಿಗೆ ಇನ್ನಷ್ಟು ಯಶಸ್ಸನ್ನು ಕೊಡಲಿ, ಇನ್ನಷ್ಟು ಒಳ್ಳೆಯ ಸಾಧನೆಗಳು ಅವರಿಂದ ಮೂಡಿಬರಲಿ ಅಂಥೇಳಿ ನಾನು ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಸೊ ನಾನು ಆಗಲೇ ಹೇಳಿದೆ, ಒಂದು ದೇಶ ಒಂದು ಎಲೆಕ್ಷನ್ ಇವತ್ತು ಈ ಒಂದು ಬಿಲ್ ಏನಿದೆ ಸಂಸತ್ನಲ್ಲಿ ಮಂಡನೆ ಆಗ್ತಾ ಇದೆ ಅಂತೆ. ದಯವಿಟ್ಟು ಇದಕ್ಕೆ ಯಶಸ್ಸು ಸಿಗಲಿ ಅಂಥೇಳಿ ನಾನು ಹಾರೈಸ್ತಾ ಇದ್ದೀನಿ. ಅದೇ ರೀತಿ ಇನ್ನಷ್ಟು ವಿಚಾರಗಳನ್ನು ಹೇಳೋದಾದರೆ, ಅಲ್ಟ್ರಾಟೆಕ್ ಒಂದು ವಿನೂತನವಾಗಿರ್ತಕ್ಕಂಥ ದಾಖಲೆಯನ್ನು ಮಾಡಿದೆ. 1ನೇ ರಾಷ್ಟ್ರೀಯ ಜಲಮಾರ್ಗದಲ್ಲಿ ಸರಕು ಸಾಗಣೆ ಮಾಡಿದ ಭಾರತೀಯ ಸಿಮೆಂಟ್ ಕಂಪನಿ ಅಂತ ಇದು ಖ್ಯಾತಿಯನ್ನು ಹೊಂದಿದೆ. ಅದೇ ರೀತಿ ಇನ್ನಷ್ಟು ವಿಚಾರಗಳನ್ನು ನೋಡಿದ್ರೆ, ಬೆಂಗಳೂರಿನ ಸಮಸ್ಯೆಗೆ ಪರಿಹಾರ ಬೆಸ್ಟ್ ಐಡಿಯಾ ನೀಡಿದವರಿಗೆ 5 10 ಲಕ್ಷ ರೂಪಾಯಿ ಬಹುಮಾನವನ್ನು ಘೋಷಣೆ ಮಾಡಿದ್ದಾರೆ. ಸೊ ವಿಶೇಷವಾಗಿರ್ತಕ್ಕಂಥ ಬೆಂಗಳೂರಿನ ಸಮಸ್ಯೆಗಳಿಗೆ ಪರಿಹಾರಕ್ಕೆ ಒಂದಷ್ಟು ಯೋಜನೆಗಳನ್ನು ರೂಪಿಸಿ ತಿಳಿಸಿ ಅಂತ ಹೇಳಿತ್ತು.
ಸೊ ಇನ್ನೊಂದು ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆ ಅಂತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಯೋಜನೆ ಬಗ್ಗೆ ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ. 2 ಲಕ್ಷ ರೂಪಾಯಿ ವಿಮಾ ಕವರೇಜ್ ನೀಡುವ ಜೀವನ್ ಜ್ಯೋತಿ ವಿಮಾ ಯೋಜನೆ 21 ಕೋಟಿ ಈಗಾಗಲೇ ದಾಖಲೆ ಸಂಖ್ಯೆಯ ಜನ ಇದಕ್ಕೆ ನೋಂದಣಿ ಮಾಡ್ಕೊಂಡಿದ್ದಾರಂತೆ. ಸೊ ಇನ್ನು ಯಾರು ನೋಂದಣಿ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ಅಂತ ಅವರು ಮತ್ತೆ ಕಾಲ್ ಮಾಡಿದ್ದಾರೆ. ಸೊ ಹಾಗೆಯೇ ಇನ್ನಷ್ಟು ವಿಚಾರಗಳನ್ನು ಹೇಳೋದಾದರೆ, ಮೊಬೈಲ್ ಒಬ್ಬರು ಕದ್ದು ಪರಾರಿ ಆಗ್ತಾಯಿದ್ರು. ಸೊ ಇವರನ್ನು ಚೇಸ್ ಮಾಡಿರ್ತಕ್ಕಂಥ ಮಾಜಿ ಕಾರ್ಪೊರೇಟ್ರು ಅವರನ್ನು ಹಿಡಿದು ಹಾಕಿದ್ದಾರೆ. ಸೊ ಒಳ್ಳೆಯದಾಗಲಿ. ಈ ರೀತಿಯ ಒಂದು ಸಾಹಸಗಾಥೆಗಳು ಆಗಾಗ ಕೇಳಿ ಬರ್ತಾನೆ ಇರ್ತವೆ. ಒಂದು ಒಳ್ಳೆಯ ಖುಷಿ ವಿಚಾರ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. 11 ವರ್ಷಗಳ ನಂತರ ಮೈಸೂರಿನ ಒಂದು ವಿಶೇಷವಾಗಿರ್ತಕ್ಕಂಥ ದೇವಸ್ಥಾನ ಬಾಗಿಲು ಓಪನ್ ಆಗ್ತಾ ಇದೆ. ಜೈಪುರ ಹೋಬಳಿ ಮಾರ್ಬಳ್ಳಿ ತಾಲೂಕಿನ ಮಾರಮ್ಮ ದೇವಾಲಯವನ್ನು 11 ವರ್ಷಗಳ ನಂತರ ಈಗ ಮತ್ತೆ ಓಪನ್ ಮಾಡ್ತಾ ಇದ್ದಾರಂತೆ. ಸೊ ಆ ದೇವಿ ಎಲ್ರಿಗೂ ಒಳ್ಳೆಯದನ್ನು ಮಾಡಲಿ ಅಂಥೇಳಿ ಎಲ್ಲರೂ ಶುಭ ಹಾರೈಸಿದ್ದಾರೆ. ಸೊ ಇದಿಷ್ಟು ವಿಚಾರಗಳನ್ನು ತಿಳಿಸ್ತಾ ಮತ್ತು ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಾಳೆ ಎಂದಿನಂತೆ ನಿಮ್ಮೆಲ್ಲರ ಮನೆಗಳಿಗೆ ಬೆಳಗ್ಗೆ 10:30ಕ್ಕೆ ನಮಸ್ತೆ ದಾವಣಗೆರೆ ಕಾರ್ಯಕ್ರಮದಲ್ಲಿ ಬರ್ತೀನಿ. ಸೊ ಅಲ್ಲಿವರೆಗೂ V1 ವಾಹಿನಿಯ ಎಲ್ಲ ಕಾರ್ಯಕ್ರಮಗಳನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಸೊ ಎಂದಿನಂತೆ ಕೊನೆಯದಾಗಿ ಮತ್ತೊಂದು ವಿಚಾರವನ್ನು ಹೇಳೋಕೆ ಇಷ್ಟಪಡ್ತಿದ್ದೀನಿ. ಸೊ ನೀವು ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಕುಟುಂಬಸ್ಥರಿಗೆ ಮತ್ತು ನಿಮ್ಮ ಪ್ರೀತಿ ಪಾತ್ರರಿಗೆ ಶುಭಾಶಯಗಳನ್ನು ತಿಳಿಸಬೇಕು ಅಂದರೆ ಒಂದು ದಿವಸ ಮುಂಚಿತವಾಗಿ ಈ ರೋಲ್ ಆಗ್ತಾ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಫೋಟೋಸ್ ಮತ್ತು ಒಂದು ಕಿರು ಮಾಹಿತಿಯನ್ನು ಕಳಿಸಿದ್ರೆ, ಸೊ ಮರು ದಿವಸ ಆ ಫೋಟೋವನ್ನು ತೋರಿಸ್ತಾ ಅವರಿಗೆ ಶುಭಾಶಯಗಳನ್ನು ತಿಳಿಸೋ ಒಂದು ಕೆಲಸವನ್ನು ನಾವು ಮಾಡ್ತೀವಿ ಅಂತ ಕೇಳ್ಕೊಳ್ತಾ, ಸೊ ದಯಮಾಡಿ ಫೋಟೋವನ್ನು ಕಳಿಸೋದು ಮರಿಬೇಡಿ. ಅದ್ರ ಜೊತೆಗೆ ನಮ್ಮ V1 ವಾಹಿನಿ ಯಾವಾಗಲೂ ಸದಾ ಸಮಾಜಮುಖಿ ಕೆಲಸಗಳಿಗೆ ಪ್ರೇರೇಪಣೆ ನೀಡ್ತಾ ಇರೋದ್ರಿಂದ ನಿಮ್ಮ ಸುತ್ತಮುತ್ತ ನಡೀತಾ ಇರ್ತಕ್ಕಂಥ ಯಾವುದೇ ಒಂದು ಒಳ್ಳೆಯ ಕೆಲಸ ಆದರೂ ಕೂಡ ಅದನ್ನು ದಯವಿಟ್ಟು ನಮ್ಮ ಗಮನಕ್ಕೆ ತನ್ನಿ. ನಾವು ಆ ಮೂಲಕ ಒಂದು ಒಳ್ಳೆಯ ಸ್ವಾಸ್ಥ್ಯ ಆರೋಗ್ಯಪೂರ್ಣ ಸಮಾಜ ನಿರ್ಮಾಣ ಮಾಡೋದರಲ್ಲಿ ನಮ್ಮ ಒಂದು ಸಹಾಯವನ್ನು ಮಾಡೋಣ, ನಮ್ಮ ಜವಾಬ್ದಾರಿಯನ್ನು ನಿರ್ವಹಿಸೋಣ. ಸೊ ನಾವೆಲ್ಲರೂ ಕೂಡ ಒಂದು ಕೈ ಜೋಡಿಸಿ ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡೋಣ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಸೊ ಎಲ್ಲರೂ ಒಳ್ಳೆಯದಾಗಲಿ. ಮತ್ತೊಮ್ಮೆ ಇತ್ತೀಚೆಗೆ ನಿಧನ ಆಗಿರ್ತಕ್ಕಂಥ ತುಳಸಿಗೌಡ ಅವರಿಗೆ ಹೃದಯಪೂರ್ವಕವಾಗಿ ಚಿರಶಾಂತಿಯನ್ನು ಆ ಭಗವಂತನಲ್ಲಿ ಕೇಳ್ಕೊಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಇದ್ದೀನಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಲೋಕ ಸನ್ಮಂಗಲಾನಿ ಭವಂತು. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಶುಭಾಸ್ತು.